ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಿಮ್ಮ ಮನಿ ಬ್ಲಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೆ ಈ ಸದ್ಯದಲ್ಲಿ ಯಾವ ರೀತಿ ಮನಿ ಬ್ಲಾಕ್ಸ್ ಇದೆ, ಯಾವ ಬ್ಲಾಕ್ ನಿಮ್ಮ ಅಬಂಡೆನ್ಸ್ನ, ಪ್ರಾಸ್ಪ್ಯಾರಿಟಿನ, ಮನಿ ಫ್ಲೋನ ಸ್ಟಾಪ್ ಮಾಡ್ತಾ ಇದೆ ಅಥವಾ ಹಿಂಡರ್ ಮಾಡ್ತಾ ಇದೆ ಅಥವಾ ಸ್ಲೋ ಮಾಡ್ತಾ ಇದೆ ನೋಡೋಣ ಇವತ್ತಿನ ಟಾರೋ ರೀಡಿಂಗಲ್ಲಿ. ಶುರು ಮಾಡೋಣ. ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಸಿಂಬಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಸಿಂಬಲ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಬ್ಲಾಕೇಜಸ್ ಬಗ್ಗೆ, ಮನಿ ಬ್ಲಾಕೇಜಸ್ ಬಗ್ಗೆ ಸ್ಪೆಸಿಫಿಕ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಮನಿ ಬ್ಲಾಕೇಜಸ್. ಓಕೆ, ನಿಮಗೆ ಟೈಮ್ ಬೇಕಿದ್ರೆ ಇನ್ನು ಪಾಸ್ ಮಾಡಿ. ಬಟ್ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಗ್ರೂಪ್ ನಂಬರ್ 1 ನೌ. ಸ್ವಾಗತ. ಗ್ರೂಪ್ ನಂಬರ್ 1, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಪರ್ಟಿಕ್ಯುಲರ್ ಸಿಂಬಲ್ನ ಅಥವಾ ಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇದು ನಿಮ್ಮ ಮನಿ ಬ್ಲಾಕೇಜಸ್. ಈ ಸಮಯದಲ್ಲಿ ನೀವು ರಿಲೀಸ್ ಮಾಡಬೇಕಾಗಿರೋದು ದುಡ್ಡನ್ನು, ಪ್ರಾಸ್ಪ್ಯಾರಿಟಿನ, ನಿಮ್ಮ ಜೀವನದಲ್ಲಿ ಮನಿ ಫ್ಲೋನ ಇನ್ಕ್ರೀಸ್ ಮಾಡೋದಕ್ಕೆ. ಓಕೆ, ಮೊದಲನೇದು ಸಬ್ಲೈಮ್ ಟೈಮ್. ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ, ನಿಮ್ಮ ಬ್ಲಾಕೇಜಸ್ ಈಸ್ ಅರೌಂಡ್ ಮೇ ಬಿ ಅಬೌಟ್ ಟೈಮ್. ಅಂದರೆ ಇಷ್ಟು ಸಮಯದಲ್ಲಿ ಇಷ್ಟು ಆಗಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ. ಇಷ್ಟು ವಯಸ್ಸೊಳಗಡೆ ಇದಾಗಬೇಕಂತ ಅಂದ್ಕೊಂಡಿದ್ದೆ, ಇದಾಗಲಿಲ್ಲ. ಇಷ್ಟು ವಯಸ್ಸಾದಮೇಲೆ ಇನ್ನು ನನ್ನ ಕೈಲಿ ಇನ್ನೇನಾಗುತ್ತೆ, ಅಥವಾ ಈ ಟೈಮ್ ಮೀರೋಯ್ತು, ಅಥವಾ ದೆರ್ ಇಸ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ. ಆ್ಯಂಡ್ ಆಲ್ಸೋ ವಿತ್ ದಿಸ್ ಸಿಂಬಲ್ ನಿಮ್ಮನ್ನು ನೀವು ತುಂಬ ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇರ್ಬೋದು. ಇಷ್ಟಾದಮೇಲೆ ಇನ್ನಾಗೋದಿಲ್ಲ, ಈ ಟೈಮ್ ಇರೋದ್ಮೇಲೆ ಇನ್ನಾಗೋದಿಲ್ಲ, ಅಥವಾ ಇಷ್ಟು ಅಂದ್ಕೊಂಡಿದ್ದೆ ಇಷ್ಟನ್ನ ಮಾಡೋಕ್ಕಾಗಲಿಲ್ಲ, ಇವಾಗಲೇ ಆಗಲಿಲ್ಲ ಅಂದರೆ ಇನ್ನು ಮುಂದಕ್ಕೆ ಏನಾಗುತ್ತೆ. ಸೊ ನಿಮ್ಮನ್ನು ನೀವು ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರೋದು. ಮತ್ತು ಟೈಮ್ ಇಲ್ಲ, ಐ ಆಮ್ ಗೆಟಿಂಗ್ ದ ಸೆನ್ಸ್ ಆಫ್ ಅರ್ಜೆನ್ಸಿ. ಟೈಮ್ ಆಗೋಯ್ತು, ಟೈಮ್ ಇಲ್ಲ, ಇಷ್ಟಾದಮೇಲೆ ಇನ್ನಾಗೋದಿಲ್ಲ. ಅಥವಾ ನೀವು ಒಂದು ಪರ್ಟಿಕ್ಯುಲರ್ ಏಜ್ ಕ್ರಾಸ್ ಆಗಿರ್ಬೋದು. ನಾನು 30 ಇಯರ್ಸ್ ಒಳಗಡೆ ನಾನು ಇಷ್ಟು ಮಾಡಬೇಕಂತ ಅಂದ್ಕೊಂಡಿದ್ದೆ, 40 ಇಯರ್ಸ್ ಒಳಗಡೆ ಇಷ್ಟು ಆಗಬೇಕಿತ್ತು, 50 ಇಯರ್ಸ್ ಒಳಗಡೆ ಇಷ್ಟು ಸೇವ್ ಮಾಡಬೇಕಿತ್ತು, ಬಟ್ ಇದು ಈಗಲೇ ಆಗಲಿಲ್ಲ ಅಂದರೆ ಇನ್ನು ಮುಂದೆ ಏನಾಗುತ್ತೆ. ಇಷ್ಟು ದಿನ ಯಾವುದೂ ಆಗಲಿಲ್ಲ, ಇನ್ನು ಹೊಸದಾಗಿ ಇನ್ನೇನು ಬದಲಾಗೋಗ್ಬಿಡುತ್ತೆ ನನ್ನ ಜೀವನದಲ್ಲಿ. ಸೊ ನಿಮ್ಮನ್ನು ನೀವು ಈ ಟೈಮ್ ಲೈನನ್ನು ಕೊಟ್ಕೊಂಡು ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇರ್ಬೋದು. ಈ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾರ ಸ್ಟೋರಿ ಬೇಕಾದ್ರೂ ಬದಲಾಗ್ಬೋದು. 60 ವರ್ಷದ ಮೇಲೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಎಷ್ಟು ಸಕ್ಸಸ್ಫುಲ್ ಆಗಿರೋವಂಥ ಎಕ್ಸಾಂಪಲ್ಸ್ ಇದೆ. 80 ಇಯರ್ಸ್ 90 ಇಯರ್ಸಲ್ಲಿ ಯೋಗ ಟೀಚರ್ಸ್ ಆಗಿ, ಆಗ ಯೋಗ ಕಲಿತು ಯೋಗ ಟೀಚರ್ಸ್ ಆಗಿ ಪಾಪ್ಯುಲರ್ ಆಗಿರೋವಂಥ ಎಕ್ಸಾಂಪಲ್ಸ್ ಇದೆ. ಸೊ ಟೈಮ್ ಈಸ್ ನಾಟ್ ರಿಯಲ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಭೂಮಿ ಮೇಲೆ ನಾವು ಟೈಮನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು ಮನುಷ್ಯರು. ಟೈಮ್ನ, ಈ ವಾಲ್ ಕ್ಲಾಕ್ನ, ವಾಚಸ್ನ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು ಮನುಷ್ಯರು. ನಾವು ಹಳೆ ಜನ್ರೇಷನ್ಸ್ನ ತೊಗೊಂಡ್ರೆ, ನಮ್ಮ ಏನ್ಷಂಟ್ ಆ್ಯನ್ಸಿಸ್ಟರ್ಸ್ನ ತೊಗೊಂಡ್ರೆ, ಅವ್ರು ಟೈಮ್ ಲೈನ್ ಪ್ರಕಾರ ನಡೀತಾ ಇರಲಿಲ್ಲ. ಮೂನ್ ಟು ಮೂನ್, ಸನ್ ಟು ಸನ್ ನಡೀತಾ ಇದ್ರು. ಅಂದರೆ ಇಷ್ಟು ಬಿಫೋರ್ ಸೋ ಮೆನಿ ಮೂನ್ಸ್ ಅಂತ ಹೇಳ್ತಾ ಇದ್ರು. ಅಂದರೆ ಇಷ್ಟು ಚಂದ್ರ ರೊಟೇಷನ್ ಆಗೋ ತನಕ, ಅಥವಾ ಈ ಸನ್ ರೈಸ್ ಆದಾಗ ಇಷ್ಟು ಸನ್ ರೈಸ್ ಮುಂಚೆ ಇದಾಗಿತ್ತು ಅಂಥೇಳಿ. ದೆರ್ ಈಸ್ ನೋ ಟೈಮ್. ಟೈಮ್ ಇಸ್ ಅನ್ ಇಲ್ಯೂಷನ್. ನಮಗೆ ವಯಸ್ಸು ನಮ್ಮ ಮನುಷ್ಯರಿಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಿಗಲಿಲ್ಲ ಅಂದರೆ, ನಮ್ಮ ಮೈಂಡ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದು ನಿಜ ಅಲ್ಲ ಅಂತ ವಿ ಕ್ರಿಯೇಟ್ ಎವ್ರಿಥಿಂಗ್ ಕ್ಯಾಲ್ಕುಲೇಟಿವ್ ಆಗಿ, ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು. ಬಟ್ ಆ್ಯಕ್ಚುಲಿ ಇದೆಲ್ಲ ಡಸಂಟ್ ಎಕ್ಸಿಸ್ಟ್. ಟೈಮ್ ಡಸಂಟ್ ಎಕ್ಸಿಸ್ಟ್. ನಾವು ಸ್ಪಿರಿಚುವಲ್ ವರ್ಲ್ಡ್ಗೆ ಹೋದರೆ ದೆರ್ ಇಸ್ ನೋ ಟೈಮ್. ಆ್ಯಕ್ಚುಲಿ ಭೂಮಿ ಮೇಲೂ ದೆರ್ ಇಸ್ ನೋ ಟೈಮ್. ಇವತ್ತು ಮಲ್ಕೊಂಡ್ವಿ, ಬೆಳಗ್ಗೆ ಎದ್ವಿ, ಸಾಯಂಕಾಲ, ಇಟ್ ಈಸ್ ಒನ್ ಕಂಟಿನ್ಯೂಯಸ್ ಸ್ಟ್ರೇಟ್ ಲೈನ್. ಓಕೆ, ಹುಟ್ಟಿದಾಗಿಂದ ಸಾಯೋ ತನಕ ಇಟ್ ಈಸ್ ಜಸ್ಟ್ ಒನ್ ಬ್ರ್ಯಾಕೆಟ್. ನಮಗೆ ಟೈಮ್ ಇಲ್ಲ ಅಥವಾ ಈ ವಯಸ್ಸಲ್ಲಿ ಇದಾಗೋಲ್ಲ, ದಟ್ ಈಸ್ ಅನ್ ಇಲ್ಯೂಷನ್. ಮೊದಲನೇ ಬ್ಲಾಕೇಜ್ ಬಂದು ನೀವು ಡ್ರಾಪ್ ಮಾಡಬೇಕಾಗಿರೋದು ಟೈಮ್ ಇಲ್ಲ, ಟೈಮ್ ಆಗೋಯ್ತು, ಇಷ್ಟೊತ್ತಿಗೆ ಆಗಬೇಕಿತ್ತು, ಅಥವಾ ಈ ವಯಸ್ಸಲ್ಲಿ
ಆಗುತ್ತಾ, ಇಲ್ಲ ನನ್ನನ್ನು ಯಾರು ಒಪ್ಕೊಳ್ತಾರೆ, ಅಥವಾ ನನ್ನನ್ನು ನೋಡಿ ಯಾರು ಬಿಸ್ನೆಸ್ ಕೊಡಬೇಕಂತ ಅಂದ್ಕೊಳ್ತಾರೆ, ಆರ್ ದೆರ್ ಇಸ್ ಸಮಥಿಂಗ್ ಓಕೆ ರಿಲೇಟೆಡ್ ಟು ಯುವರ್ ಟೈಮ್ ಆ್ಯಂಡ್ ಯುವರ್ ಏಜ್ ಆ್ಯಂಡ್ ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ತಾ ಇರೋವಂಥದ್ದು. ಮತ್ತು ಇನ್ನೊಂದು ಬಂದು ನಿಮ್ಮ ಸ್ಟ್ರಾಟಜಿ ಏನು, ನಿಮ್ಮ ಪ್ರಕಾರ ಅಬಂಡೆನ್ಸ್ ಅಂದರೆ ಏನು, ಮನಿ ಅಂದರೆ ಏನು, ಎಷ್ಟು ದುಡ್ಡಿದ್ರೆ ನಿಮ್ಮ ಪ್ರಕಾರ ಯು ಆರ್ ಕಂಫರ್ಟಬಲ್, ಯು ಡೋಂಟ್ ಹ್ಯಾವ್ ದಟ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಲೆಟ್ಸ್ ಸೇ ನನಗೆ 1 ಲಕ್ಷ ಬಂದರೆ ಆಮ್ ಐ ರಿಚ್, 1 ಲಕ್ಷ ಇದ್ದರೆ ನನ್ನ ಅಕೌಂಟಲ್ಲಿ ನಾನು ಎನಫ್ ಮನಿ ಅಂತ ಅನ್ಸತ್ತಾ ನಿಮಗೆ? ವಾಟ್ ಈಸ್ ಎನಫ್ ಫಾರ್ ಯು? ಯಾವ ನಂಬರ್ನ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ? ವಾಟ್ ಈಸ್ ದ ನಂಬರ್? ನಾನು ಇವತ್ತಿಗೆ ಈಗ ಇಮ್ಮಿಡಿಯೇಟಾಗಿ ನಿಮ್ಮನ್ನ ಕೇಳಿದಾಗ ಈ ವಿಡಿಯೋ ನೋಡಬೇಕಾದ್ರೆ, ಸೊ ನಿಮ್ಮ ಪ್ರಕಾರ ಅಬಂಡೆನ್ಸ್ ಅಂದರೆ ಏನು? 10 ಕೋಟಿ ಇರಬೇಕಾ, 1 ಕೋಟಿ ಇರಬೇಕಾ, 10 ಲಕ್ಷ ಇರಬೇಕಾ? ವಾಟ್ ಡಸ್ ಅಬಂಡೆನ್ಸ್ ಮೀನ್ಸ್ ಟು ಯು? ಸೊ ಅದರ ಅಂಡರ್ಸ್ಟ್ಯಾಂಡಿಂಗು, ಆ ನಂಬರ್ದು ಕ್ಲಾರಿಟಿ ನೀವು ತೊಗೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ಇಟ್ ಈಸ್ ಜಸ್ಟ್ ಸ್ಪ್ರೆಡ್ ಎವ್ರಿವೇರ್. ಸುಮ್ಮನೆ ಲಿಕ್ವಿಡ್ ಆಗಿ ಎಲ್ಲ ಕಡೆ ಹರಿತಾ ಇರೋವಂಥ ಒಂದು ಎನರ್ಜಿ ನಿಮ್ಮದು. ದೆರ್ ಇಸ್ ನೋ ಸಾಲಿಡ್ ಇಂಟೆನ್ಷನ್, ಲೈಕ್ ಇದು ನನ್ನ ಗೋಲು, ಇದನ್ನು ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಇಲ್ಲ 1 ವರ್ಷದಲ್ಲಿ ಒಂದು 10 ಲಕ್ಷ ಮ್ಯಾನಿಫೆಸ್ಟ್ ಮಾಡಬೇಕು, ಅಥವಾ ಕ್ರಿಯೇಟ್ ಮಾಡಬೇಕು, ಅಥವಾ ಜನ್ರೇಟ್ ಮಾಡಬೇಕು, ಅಥವಾ ನನ್ನ ಬಿಸ್ನೆಸ್ಸು ಇಷ್ಟು ಲಕ್ಷ ಟರ್ನ್ ಓವರ್ ಆಗಬೇಕು. ಸೊ ವಾಟ್ ಈಸ್ ದಟ್ ಸಾಲಿಡ್ ನಂಬರ್? ಸೊ ಆ ನಂಬರ್ದು ಐಡಿಯಾ ಇಲ್ಲದೆ ಇರ್ಬೋದು ನಿಮಗೆ, ಅಥವಾ ನಿಮ್ಮ ಪ್ರಕಾರ ಅಬಂಡೆನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು, ಅಥವಾ ರಿಚ್ನೆಸ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ಬೋದು. ದುಡ್ಡು ಬೇಕು, ಬಟ್ ಯಾವುದು, ಎಷ್ಟು, ಹೇಗೆ? ಸೊ ವಾಟ್ ಈಸ್ ದ್ಯಾಟ್? ದುಡ್ಡು ಬರೋದು ಅಂದರೆ ಯಾವ ರೀತಿ? ಸರಿ, ನಾನು ಕೆಲಸ ಮಾಡಲ್ಲ, ಹೊರಗಡೆಯಿಂದ ಎಲ್ಲಿಂದನೋ ಹೆಂಗೋ ಒಂದು ದುಡ್ಡು ಬರುತ್ತೆ. ಡೂ ಯು ಬಿಲೀವ್ ದ್ಯಾಟ್? ಕೆಲಸ ಮಾಡಲಿಲ್ಲ ಅಂದರೂ ನನಗೆ ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಇಲ್ಲ ಅಂತಂದರೆ ಯಾವ ರೀತಿ ಕೆಲಸ ಮಾಡಿದ್ರೆ ನನಗೆ ದುಡ್ಡು ಮಾಡೋಕ್ಕಾಗುತ್ತೆ ಅನ್ನೋ ನಂಬಿಕೆ ನಿಮಗಿದೆ? ಸೊ ದೆರ್ ಇಸ್ ಅ ಲಾಡ್ ಆಫ್ ಕನ್ಫ್ಯೂಷನ್ ಅರೌಂಡ್ ಮನಿ. ದೆರ್ ಇಸ್ ನೋ ಕ್ಲಾರಿಟಿ. ಆ ಕ್ಲಾರಿಟಿ ಇಲ್ಲ, ಮತ್ತು ಸ್ಟ್ರಕ್ಚರ್ ಇಲ್ಲ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಅಬಂಡೆನ್ಸ್ ಮೀನ್ಸ್. ಓಕೆ, ಸೊ ಇದು 2ನೇ ಬ್ಲಾಕೇಜು. ಮೊದಲನೇದು ಟೈಮ್ ರೆಸ್ಟ್ರಿಕ್ಷನ್, ಏಜ್ ರೆಸ್ಟ್ರಿಕ್ಷನ್, ಆಗತ್ಲ ನನ್ನ ಕೈಯಲ್ಲಿ ಇಷ್ಟ ಆಯಿತು ಅನ್ನೋದು. 2ನೇ ಬ್ಲಾಕೇಜು ನಿಮ್ಮ ಗ್ರೂಪ್ಗೆ ನನಗೆ ಅನ್ನಿಸ್ತಾ ಇರೋದು, ದೆರ್ ಇಸ್ ನೋ ಕ್ಲಾರಿಟಿ ಅಬಂಡೆನ್ಸ್ ಅಂದರೆ ಏನು ಅಂತ. ದೆರ್ ಇಸ್ ನೋ ನಂಬರ್, ಯಾವುದೇ ನಂಬರ್ ಇಲ್ಲ ಅಲ್ಲಿ. ಇಷ್ಟು ದುಡ್ಡು ಅಥವಾ ಇದು ಅಬಂಡೆನ್ಸ್ ಅಂದರೆ, ಫಾರ್ ಎಕ್ಸಾಂಪಲ್ ನನಗೆ ತಿನ್ನೋದಕ್ಕೆ 3 ಟೈಮ್ ಊಟ ಇದ್ದರೆ ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಬಂಡೆನ್ಸ್. ಅಥವಾ ನಾನು ವಾರ ಪಾರ್ಟಿ ಮಾಡೋಕ್ಕೆ ಹೋಗೋಷ್ಟು ದುಡ್ಡಿದ್ರೆ, ಎಲ್ಲ ಖರ್ಚು ಮಾಡಿ ನಾನು ಪಾರ್ಟೀಸ್ ಮಾಡೋಷ್ಟು ದುಡ್ಡಿದ್ರೆ ಐ ಆಮ್ ಅಬಂಡೆಂಟ್. ಅಥವಾ ನನ್ನ ಫ್ಯಾಮಿಲಿಗೆ ಇಷ್ಟೆಲ್ಲ ಕೊಟ್ಟು ಎಲ್ಲ ಗಿಫ್ಟ್ ತಂದರೆ ದಟ್ ಈಸ್ ಮೈ ಅಬಂಡೆನ್ಸ್. ಸೊ ವಾಟ್ ಈಸ್ ಯೋರ್ ನಂಬರ್? ಸೊ ಎಲ್ಲರಿಗೂ ಎಲ್ಲನೂ ಕೊಟ್ಟು, ಎಲ್ಲನೂ ನೋಡಿಕೊಂಡು, ಎಲ್ಲ ಬಿಲ್ಸು ಪೇ ಮಾಡಿ, ಎಲ್ಲ ಡೆಪ್ಟ್ಸು ಕ್ಲಿಯರ್ ಮಾಡಿ, ಯಾರಿಗೂ ಯಾವ ಲೋನ್ಸೂ ಇಲ್ದಿರ, ಇದಕ್ಕೆ ಮೀರಿ ನನ್ನ ಅಕೌಂಟಲ್ಲಿ 1 ಲಕ್ಷ ಇದ್ದರೆ ಈಸ್ ದ್ಯಾಟ್ ಅಬಂಡೆನ್ಸ್? ಸೊ ಇದೆಲ್ಲ ನಾನು ಬರೀ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ನೀವು ಈ ರೀಡಿಂಗ್ ಮುಗಿದ ಮೇಲೆ ನೀವು ಮಾಡಬೇಕಾಗಿರೋವಂಥದ್ದು, ಮೊದಲನೇ ಬ್ಲಾಕೇಜ್ ರಿಮೂವ್ ಮಾಡಬೇಕಾಗಿರೋದು, ಏಜ್ ಆ್ಯಂಡ್ ಟೈಮ್ ಈಸ್ ಆನ್ ಇಲ್ಯೂಷನ್. ಓಕೆ, ಸೊ ಎರಡಕ್ಕೂ ಅರ್ಥ ಇಲ್ಲ. ಇದು ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿರೋದು, ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು. ನಮ್ಮ ಮೈಂಡ್ಗೆ ಮೆಷರ್ಮೆಂಟ್ ಸಿಕ್ಕಲಿಲ್ಲ ಅಂದರೆ ಇಟ್ ಅಕಾರ್ಡಿಂಗ್ ಟು ನಮ್ಮ ಮೈಂಡ್ ಅದು ನಿಜ ಅಲ್ಲ, ನಮ್ಮ ಬ್ರೈನ್ಸ್ಗೆ ಅದು ನಿಜ ಅಲ್ಲ ಅಂಥೇಳಿ. ಸೊ ಇಷ್ಟೊಂದು ಸಲ ನಾನು ಸ್ಪಿರಿಚುವಲ್ ವರ್ಲ್ಡ್ ಜೊತೆ, ನಮ್ಮ ಸ್ಪಿರಿಟ್ ಗೈಡ್ ಜೊತೆ ಮಾತಾಡಬೇಕಾದ್ರೆ, ಅಥವಾ ಗೈಡೆನ್ಸ್ ತೊಗೊಳ್ಬೇಕಾದ್ರೆ, ಐ ಹ್ಯಾವ್ ಹರ್ಡ್ ಮೆನಿ ಟೈಮ್ಸ್, ಇಲ್ಲದೆ ಇರೋದನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು ಮನುಷ್ಯರು ಮಾತ್ರನೇ. ದೆರ್ ಇಸ್ ನೋ ಟೈಮಿಗೆ ಒಂದು ಅರ್ಥ, ಇಲ್ಲದೆ ಇರೋದಕ್ಕೆ ಅರ್ಥ ಕೊಟ್ಕೊಂಡಿರೋದು ಮನುಷ್ಯರ ಕೈಲಿ ಮಾತ್ರನೇ ಸಾಧ್ಯ ಅಂಥೇಳಿ. ಸೊ ಇಟ್ಸ್ ಅ ಫನಿ ಥಿಂಗ್ಸ್, ದೆರ್ ಇಸ್ ನೋ ಟೈಮ್ ಭೂಮಿ ಮೇಲೆ. ಸೊ ಈಗ ನೀವು ಆಲೋಚನೆ ಮಾಡಿ ನೋಡಿದರೆ, ಟೈಮ್ನ, ಏಜ್ನ, ಎಲ್ಲ ಆ 2 ಫ್ಯಾಕ್ಟರ್ನೂ ನಾವು ಎತ್ಬಿಟ್ರೆ ಲೈಫ್ ಇಸ್ ಸೋ ಸಿಂಪಲ್. ಇವತ್ತು ನಾಳೆ ಎಷ್ಟೊತ್ತಿಗೆ ಇದಾಗಬೇಕು, ಡೋಂಟ್ ನೋ. ಸೊ ಲೈಫ್ ಬಂದು ಆ ಫ್ಲೋ ರಿವರ್ ಥರ ಇರುತ್ತೆ, ಬಟ್ ಕೆಯಾಟಿಕ್ಕು ಆಗ್ಬೋದು. ಯಾಕೆಂದರೆ ಇವತ್ತಿಗೆ ಈ ಕ್ಷಣಕ್ಕೆ 8 ಬಿಲಿಯನ್ ಜನರಿದ್ದಾರೆ ಭೂಮಿ ಮೇಲೆ. ಸೊ ಟೈಮ್ ಇಲ್ದಿರ ಯಾವ ಟೈಮಿಗೆ ಟ್ರೈನ್ಗೆ ಹೋಗಬೇಕು, ಯಾವ ಟೈಮಿಗೆ ಕೆಲಸಕ್ಕೆ ಹೋಗಬೇಕು, ಯಾವುದೂ ಇರೋದಿಲ್ಲ. ಸೊ 24 ಅವರ್ಸ್ನ ಮಾಡಿ, ಒಂದು ಸನ್ರೈಸ್ ಟು ಇನ್ನೊಂದು ಸನ್ರೈಸ್ ತೊಗೊಂಡ್ರು, ಮೂನ್ ರೈಸ್ ತೊಗೊಂಡ್ರು, ಸಮ್ ಹೌ ದೇ ಕುಕ್ಡ್ ಅಪ್ ಟೈಮ್ ಲಾಜಿಕ್ನ. ಬಟ್ ನೀವು ಮಾಡಬೇಕಾಗಿರೋದು, ಅದನ್ನು ಬ್ರೇಕ್ ಮಾಡಬೇಕಾಗಿರೋದು. ಟೈಮ್ ಆ್ಯಂಡ್ ಏಜ್ ಇಸ್ ಆನ್ ಇಲ್ಯೂಷನ್. 2ನೇದು, ನಿಮ್ಮ ಪ್ರಕಾರ ಅಬಂಡೆನ್ಸ್ ಅಂದರೆ ಏನು? ವಾಟ್ ಅಬಂಡೆನ್ಸ್ ಮೀನ್ಸ್ ಟು ಯು? ಆ ನಂಬರ್ ಏನು? ಅಬಂಡೆನ್ಸ್ ಇದ್ದರೆ, ಅಥವಾ ಪ್ರಾಸ್ಪ್ಯಾರಿಟಿ ಇದ್ದರೆ, ಅಥವಾ ದುಡ್ಡು ಫ್ಲೋ ಆಗ್ತಿದ್ರೆ, ವಾಟ್ ಈಸ್ ದ್ಯಾಟ್ ಯು ವಾಂಟ್?
ಓಕೆ. ಸೊ ಅದರ ಅಂಡರ್ಸ್ಟ್ಯಾಂಡಿಂಗ್ನ ತಗೊಳ್ಳೋದು, ಸುಮ್ಮನೆ ವೇಗಾಗಿ ನನ್ನ ಹತ್ರನೂ ದುಡ್ಡಿದ್ರೆ ಚೆನ್ನಾಗಿರ್ತಿತ್ತು, ನಾನು ದುಡ್ಡನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ, ಫಂಟಾಸ್ಟಿಕ್, ಬಟ್ ವೇರ್, ಹೌ ಇಟ್ ಇಸ್ ಗೋಯಿಂಗ್. ಓಕೆ. ಸೊ ಇದಕ್ಕೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕ್ರಿಯೇಟ್ ಡಿಫ್ರೆಂಟ್ ಕಂಟೈನರ್ಸ್ ಅಂದರೆ ನಿಮ್ಮ ಜರ್ನಲ್ ತೊಗೊಂಡು 4, 5, 6 ಬಾಕ್ಸ್ಗಳನ್ನ ಹಾಕಿ, ಕಂಟೈನರ್ ಅಂದರೆ ಅದೊಂದು ಒಂದು ಪಾತ್ರೆ ಥರ, ಒಂದು ಜಗ್ ಥರ ಅಥವಾ ಒಂದು ಗ್ಲಾಸ್ ಥರ. ಸೊ ಆ ಕಂಟೈನರ್ಗೆ ಒಂದು ಲೇಬಲ್ ಮಾಡಿ, ಇದು ಬಂದು ನನ್ನ ಫ್ಯಾಮಿಲಿ ಕಂಟೈನರ್, ನನ್ನ ಫ್ಯಾಮಿಲಿಗೋಸ್ಕರ ಇಷ್ಟು ದುಡ್ಡು, ನನ್ನ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಸೆಕೆಂಡ್ ಕಂಟೈನರ್, ನನ್ನ ಹೆಲ್ತ್ ಎಕ್ಸ್ಪೆನ್ಸಸ್ ಅಥವಾ ನನ್ನ ಜನರಲ್ ವೆಲ್ನೆಸ್ಗೆ ಒಂದು ಕಂಟೈನರ್, ನನ್ನ ಫನ್ ಎಕ್ಸ್ಪೆನ್ಸಸ್ಗೆ ಒಂದು ಕಂಟೈನರ್, ಮತ್ತು ಸೇವಿಂಗ್ಸಿಗೆ ಒಂದು ಕಂಟೈನರ್. ಸೊ ಎಷ್ಟು ಕಂಟೈನರ್ ಬೇಕಾದರೂ ಮಾಡ್ಕೊಳ್ಳಿ, ಅದಕ್ಕೆಲ್ಲ ಇಷ್ಟಿಷ್ಟು ದುಡ್ಡು ಅಂತ ಹಾಕಿ, ತಿಂಗಳಿಗೆ ಇಷ್ಟಿಷ್ಟೆಲ್ಲ ಇದಕ್ಕೆ ಹೋಗಿ, ನೆಕ್ಸ್ಟು ಮತ್ತು ಸುಮ್ಮನೆ ಅಕೌಂಟಲ್ಲಿ ಇದೆಲ್ಲನೂ ಕಳೆದು ಎಷ್ಟಿರಬೇಕು, ಸೊ ಇದನ್ನೆಲ್ಲ ಆ್ಯಡ್ ಮಾಡಿ, ದೇರ್ ವಿಲ್ ಬಿ ಅ ನಂಬರ್. ಓಕೆ. Then you set an affirmation, I wish to manifest the inflow of money of that number. ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಡಿಷ್ನಲ್ ಆಗಿ ಎಕ್ಸ್ಟ್ರಾ ದುಡ್ಡು ಹಾಕಿ, ಕಮ್ ಅಪ್ ವಿತ್ ದ ನಂಬರ್. ದಟ್ ನಂಬರ್ ಐ ಚೂಸ್ ಟು ಇನ್ವೈಟ್ ದಿಸ್ ಅಮೌಂಟ್ ಆಫ್ ಮನಿ. ನೀವು ಬರೆದಿದ್ದೀರಲ್ಲ ಆ ನಂಬರು, either this or something more, ಇಲ್ಲ ಆ ನಂಬರು ಇಲ್ಲ ಅದಕ್ಕಿಂತ ಜಾಸ್ತಿ ಐ ಆಮ್ ಇನ್ವೈಟಿಂಗ್. ಇವಾಗ ಯೂನಿವರ್ಸ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ, ಅವ್ರಿಗೆ ಬೇಕಾಗಿರೋ ದುಡ್ಡೆಲ್ಲ ಈ ಕಂಟೈನರ್ಸ್ಗೆ ಹೋಗ್ತಾ ಇದೆ. ಸೊ ಹಿ ಹ್ಯಾಸ್ ಆರ್ ಶಿ ಹ್ಯಾಸ್ ಸಮ್ ಕ್ಲಾರಿಟಿ ಅಂಥೇಳಿ. ಸೊ ನಾವು ವೇಗಾಗಿ ಏನೋ ಒಂದು ಅಂದ್ಕೊಂಡ್ರೆ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಇದು ತುಂಬ ಮುಖ್ಯ ಆ್ಯಕ್ಚುಲಿ ಮನಿ ಮ್ಯಾನಿಫೆಸ್ಟೇಷನ್ ಕೋರ್ಸಲ್ಲಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸ ಇದು. ಆ್ಯಕ್ಚುಲಿ ಫ್ರೀಯಾಗಿ ನಾನು ಐ ಗೇವ್ ಯು ದಿಸ್ ಟಿಪ್. ಬಟ್ ಮನಿ ಕಂಟೈನರ್ ಆ್ಯಕ್ಟಿವಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೂ ಗೊತ್ತಾಗತ್ತೆ ನಿಮಗೆ ಎಷ್ಟು ಬೇಕು ಅಂಥೇಳಿ. ಆಲ್ ರೈಟ್. ಸೊ ಒಂದು ಐಡಿಯಾ ಬಂದಾಗ ಮೈಂಡಲ್ಲಿ, ಸೊ ನಿಮ್ಮ ಮೈಂಡ್ ಬಂದು ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಯೂನಿವರ್ಸ್ ಆ ಡೈರೆಕ್ಷನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ಬ್ಲಾಕೇಜ್ ಬಂದು ನಿಮ್ಮ ಗ್ರೂಪ್ಗೆ ನಾನು ನೋಡ್ತಾ ಇರೋದು ಓನ್ಲಿ 3. ಓಕೆ. ಸೊ ಡೋಂಟ್ ವರಿ. ಸೊ 3ನೇ ಬ್ಲಾಕೇಜ್ ಬಂದು, ಆಲ್ರೆಡಿ ನಿಮ್ಮ ಜೀವನದಲ್ಲಿ ಕೆಲವೊಂದು ಏರಿಯಾ ಅಬಂಡೆಂಟ್ ಆಗಿರ್ಬೋದು. ಅಬಂಡೆನ್ಸ್ ಅಂದರೆ ದುಡ್ಡು ಒಂದೇ ಅಲ್ಲ, ಯಾವುದು ಕಂಫರ್ಟಬಲ್ ಆಗಿದೆ, ಯಾವ ಏರಿಯಾ ಬಗ್ಗೆ ನೀವು ಅಷ್ಟೊಂದು ಚಿಂತೆ ಮಾಡುವಂಥದ್ದೇನಿಲ್ಲ, ಅದೆಲ್ಲ ಅಬಂಡೆನ್ಸ್. ಈಗ ಮನೆಯಲ್ಲಿ 20 kg ಅಕ್ಕಿ ಇದೆ ಅಂತಂದರೆ ದಟ್ ಈಸ್ ಅಬಂಡೆನ್ಸ್. ನಿಮ್ಮ ವಾರ್ಡ್ರೋಬ್ ತೆಗೆದಾಗ ನೀವು ಹಾಕೊಳ್ಳೋ ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಇನ್ನೂ 10 ಬಟ್ಟೆ ಇದೆ ಅಂದರೆ ದಟ್ ಈಸ್ ಅಬಂಡೆನ್ಸ್. ನೀವು ಕಾಲ್ ಮಾಡೋದಕ್ಕೆ ನಿಮ್ಮ ಫೋನ್ ತೊಗೊಂಡಾಗ ನಿಮ್ಮ ಫ್ರೆಂಡ್ಶಿಪ್ ಲಿಸ್ಟಲ್ಲಿ ಒಂದು 10 ಜನ ಒಳ್ಳೆ ಫ್ರೆಂಡ್ಸ್ನ ಇಟ್ಕೊಂಡಿದ್ದೀರಾ ಅಂದರೆ ದಟ್ ಈಸ್ ಅಬಂಡೆನ್ಸ್. ಸೊ ಯಾವ ಏರಿಯಾನಲ್ಲಿ ಆಲ್ರೆಡಿ ಚೆನ್ನಾಗಿ ಇರೋವಂಥ ಸಿಚುವೇಶನನ್ನು ಎಂಜಾಯ್ ದ್ಯಾಟ್, ಬ್ಲೆಸ್ ದಟ್ ಏರಿಯಾ. ಆ ಬ್ಲೆಸ್ಸಿಂಗ್ಸ್ ಬಂದು ನಿಮ್ಮ ಆ್ಯಕ್ಚುಯಲ್ ಮನಿ ಪ್ರಾಸ್ಪ್ಯಾರಿಟಿ ಕಡೆಗೆ ಸ್ಟಾರ್ಟ್ಸ್ ಫ್ಲೋಯಿಂಗ್. ಓಕೆ. ಸೊ ಬರೀ ಪ್ರಾಬ್ಲಮ್ಸನ್ನೇ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಲ್ಲ, ದುಡ್ಡಿಲ್ಲ ಅಥವಾ ರಿಲೇಷನ್ಶಿಪ್ ಇಲ್ಲ ಅಂತ. ಯಾವ್ದು ಆಲ್ರೆಡಿ ಚೆನ್ನಾಗಿ ಆಗ್ತಾ ಇದೆ, ಸೇ ಬಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಸೆಂಡ್ ಬ್ಲೆಸ್ಸಿಂಗ್ಸ್. ಐ ಬ್ಲೆಸ್ ಮೈ ರಿಲೇಷನ್ಶಿಪ್ಸ್, ಐ ಬ್ಲೆಸ್ ಮೈ ಫುಡ್. ಅಕ್ಕಿ ತೊಗೊಂಡಿರ್ಬೋದು, ನೀವು ಬೇಕಾಗಿರೋದನ್ನ ತೊಗೊಳ್ಳೋ ಅಷ್ಟು ಬೇರ್ ಮಿನಿಮಮ್ ದುಡ್ಡಂತೂ ಇರ್ಬೋದು. ಸೊ ಸೆಂಡ್ ಬ್ಲೆಸ್ಸಿಂಗ್ಸ್ ಟು ದೋಸ್. ಬರೀ ಇಲ್ಲದೆ ಇರೋದ್ರ ಬಗ್ಗೆ ಫೋಕಸ್ ಅಷ್ಟೆಲ್ಲ, ಇರೋದ್ರ ಬಗ್ಗೆ ಫೋಕಸ್ ಮಾಡಿದಾಗ ಎರಡೂ ಮರ್ಜ್ ಆಗ್ತಾ ಹೋಗುತ್ತೆ. ಸೊ ಇಲ್ಲದೆ ಇರೋ ಕಡೆಗೂ ಆ ಬ್ಲೆಸ್ಸಿಂಗ್ಸು ಫ್ಲೋ ಆಗ್ತಾ ಹೋಗುತ್ತೆ ಆ್ಯಂಡ್ ದೆನ್ ಇಟ್ ಬಿಕಮ್ಸ್ ಈಸಿ. ನೀವು ದುಡ್ಡು, ಕಾಸು, ಮನಿ ಫ್ಲೋನನ್ನು ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆ. ಸೊ ದೀಸ್ ಆರ್ ದ 3 ಬ್ಲಾಕೇಜಸ್ ದಟ್ ಐ ಆಮ್ ಸೀಯಿಂಗ್ ಫಾರ್ ಯು. ಐ ಡೋಂಟ್ ವಾಂಟ್ ಟು ರಿಪೀಟ್ ಮತ್ತೆ. ಸೊ ಲಾಸ್ಟ್ 2 ಕಾರ್ಡ್ನ ಪುಲ್ ಮಾಡಿ ವಿ ವಿಲ್ ಕ್ಲೋಸ್ ಯುವರ್ ರೀಡಿಂಗ್. ಯಾಕೆಂದರೆ ಈ ಕಾರ್ಡ್ ಥ್ರೂನೇ ಎಲ್ಲ ಮೆಸೇಜಸ್ಸು ಆಲ್ರೆಡಿ ಬಂದಾಗಿದೆ. ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಇವತ್ತನ ರೀಡಿಂಗ್ನ. ದಿಸ್ ಇಸ್ ಟು ದ ಪಾಯಿಂಟ್ ರೀಡಿಂಗ್. And next card we have is 4 of Cups and 3 of Pentacles. ಅಬ್ಸಲ್ಯೂಟ್ಲಿ. ಮತ್ತು ಈ ಕಾರ್ಡ್ ಬಂದು ಕೊಲ್ಯಾಬ್ರೇಷನ್, ಬೇರೆಯವ್ರ ಜೊತೆ ವರ್ಕ್ ಮಾಡೋದು, ಅಥವಾ ಈ ಕಾರ್ಡ್ ಮುಖಾಂತರ ನನಗೆ ಬರ್ತಾ ಇರೋವಂಥ ಮೆಸೇಜು, ಆಲ್ರೆಡಿ ನೀವು ಏನನ್ನು ಬಯಸ್ತಾ ಇದ್ದೀರಾ
ಅದನ್ನು ಆಲ್ರೆಡಿ ಅಚೀವ್ ಮಾಡಿರೋರು ಯಾರಿದ್ದಾರೆ ನಿಮ್ಮ ಲೈಫಲ್ಲಿ, ಅಥವಾ ಯಾರಾದರೂ ರೋಲ್ ಮಾಡೆಲ್ಸ್ ಇದ್ದಾರಾ, ಮೆಂಟೋರ್ಸ್ ಇದ್ದಾರಾ, ಅಥವಾ ನೀವು ಯಾರಾದರೂ ಫಾಲೋ ಮಾಡೋರು ಆ ಸ್ಟೇಜಲ್ಲಿ ಆಲ್ರೆಡಿ ಇದ್ದಾರಾ, ನೀವು ಇವತ್ತು ಬೇಕು ಅಂತ ಅಂದ್ಕೊಳ್ತಾ ಇರೋದು ಅವ್ರು ಆಲ್ರೆಡಿ ಅಚೀವ್ ಮಾಡಿದರೆ ಅವ್ರನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಆ ಥರ ಜನರ ಎನರ್ಜಿ ಜೊತೆ ಇರೋದಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ರಿಲೇಷನ್ಶಿಪ್ಸ್, ಒಳ್ಳೆ ಸಂಘಗಳು, ಅವ್ರಿಗೂ ಗೋಲ್ಸ್ ಇರಬೇಕು, ಆಸ್ಪಿರೇಷನ್ಸ್ ಇರಬೇಕು, ಇದನ್ನು ಮ್ಯಾನಿಫೆಸ್ಟ್ ಮಾಡುವಂಥ ಅರ್ಜಸ್ ಇರಬೇಕು, ಏನಾದರೂ ಸಾಧಿಸಬೇಕು ಅನ್ನೋವಂಥ ಎಕ್ಸೈಟ್ಮೆಂಟ್ ಇರಬೇಕು, ವಿಲ್ ಪವರ್ ಇರಬೇಕು. ಆ ಥರ ಜನರ ಜೊತೆ ನೀವು ಬೆರ್ತಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ. ನೀವೇನೋ ಒಂದು ಲಕ್ಷ ನನ್ನ ಜೀವನದಲ್ಲಿ ಎವ್ರಿ ಮಂತ್ 1 ಲಕ್ಷ ಮ್ಯಾನಿಫೆಸ್ಟ್ ಮಾಡಬೇಕು ಅಥವಾ ಅಷ್ಟು ಇನ್ಫ್ಲೋ ಆಗಬೇಕು ಅಂತೇಳಿ ಆಲೋಚನೆ ಮಾಡ್ತಿರ್ತೀರಾ. ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ, ಅವರು ಪುವರ್ ಮೈಂಡ್ಸೆಟ್ಟಲ್ಲಿ ಇರ್ತಾರೆ. ಅವ್ರ ಪ್ರಕಾರ ದುಡ್ಡು ಮುಖ್ಯ ಅಲ್ಲ, ನನಗೆ ದುಡ್ಡಿರೋರೆಲ್ಲ ಕೆಟ್ಟವರು, ಅವ್ರ ಮೈಂಡ್ಸೆಟ್ ಬೇರೆ ಏನೋ ಇರ್ಬೋದು, ಅಥವಾ ಅವ್ರಿಗೆ ಲೇಝಿ ಇರ್ಬೋದು, ಅಥವಾ ಅವ್ರಿಗೆ ಲೈಫ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಇಲ್ಲ ಇರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ಪಾರ್ಟಿಗೆ ಕುಡಿಯೋಕೆ ಅದಕ್ಕೂ ಇದಕ್ಕೆ ಖರ್ಚು ಮಾಡ್ಬೋದು. ವಾಟ್ ಎವರ್ ಇಸ್ ದ ಥಿಂಗ್. ಓಕೆ, ಸೊ ನೀವು ಯಾರ ಜೊತೆ ಬೆರಿತಾ ಇದ್ದೀರಾ ಅವರ ಎನರ್ಜಿ ನಿಮ್ಮ ಮೇಲೆ ರಬ್ ಆಗುತ್ತೆ. ಸೊ ನೀವೆಷ್ಟೇ ಪ್ರಯತ್ನ ಪಟ್ಟರು ನೀವು ಜೊತೇಲಿ ಇರೋ ಅಂಥವರು ಅವರ ಎನರ್ಜಿನ ನಿಮಗೆ ಟ್ರಾನ್ಸ್ಫರ್ ಮಾಡಿದಾಗ ನಿಮಗೆ ಗೊತ್ತಿಲ್ದಿರ ಅದನ್ನು ಅಬ್ಸಾರ್ವ್ ಮಾಡಿಕೊಂಡು ನಿಮ್ಮ ಗೋಲ್ ಮೇಲೂ ನಿಮ್ಗೆ ಇಂಟ್ರೆಸ್ಟ್ ಹೋಗುತ್ತೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯಾರು ನಿಮ್ಮ ಕ್ಲೋಸ್ ರಿಲೇಷನ್ಶಿಪ್ಸು ನಿಮ್ಮ ಜೊತೆ, ಅಥವಾ ನೀವು ಯಾರ ಜೊತೆ ತುಂಬ ಸಮಯ ಕಳೀತಾ ಇದ್ದೀರಾ ಅವರ ವ್ಯಾಲ್ಯೂಸು, ಅವರ ಇಂಟ್ರೆಸ್ಟು ಕೂಡ ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿದೆಯಾ, ಅಥವಾ ಅವ್ರ ವೀಕ್ನೆಸ್ಸನ್ನು ನಿಮ್ಮ ವೀಕ್ನೆಸ್ ಆಗಿ ನೀವು ತೊಗೊಳ್ತಾ ಇದ್ದೀರಾ. ಯಾವಾಗಲೂ ಹೇಳ್ತಾರೆ ಮೆಂಟೋರ್ಸು, ನಾನು ಮೆಂಟೋರ್ ಮಾಡಿದಾಗ್ಲೂ ಬೇರೆಯವ್ರನ್ನ ನಿಮಗಿಂತ ಜಾಸ್ತಿ ಅಚೀವ್ ಮಾಡಿರೋರ ಜೊತೆ ಇದ್ದಾಗ ನಿಮ್ಮ ಸ್ಟ್ಯಾಂಡರ್ಡ್ ರೇಸ್ ಆಗುತ್ತೆ, ಮತ್ತು ಆ ಪೊಸಿಷನ್ಗೆ ನಾವು ಹೋಗಬೇಕು ಅಂತ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಿಮಗಿಂತ ಕಡಿಮೆ ಸಾಧಿಸಿರೋರು, ಅಥವಾ ಏನು ಇಂಟ್ರೆಸ್ಟ್ ಇಲ್ಲದೆ ಇರೋರು, ಅಥವಾ ಜೀವನದಲ್ಲಿ ಯಾವುದೇ ಗೋಲ್ ಇಲ್ಲದೆ ಇರೋರ ಜೊತೆ ನಾವಿದ್ದಾಗ ನಾವೇ ಎಷ್ಟೋ ಬೆಟರು ಅನ್ನೋ ಥರ ವಿಲ್ ನಾಟ್ ಅಚೀವ್ ಎನಿಥಿಂಗ್. ನಿಮಗೆ ಯಾವ ಗೋಲ್ಸು ಇರೋದಿಲ್ಲ, ಅಥವಾ ಯಾವ ಟಾರ್ಗೆಟು ಇರೋದಿಲ್ಲ. ನೀವು ಇರೋದನ್ನು ದೇ ವಿಲ್ ಪುಲ್ ಯು ಡೌನ್. ಸೊ ದಟ್ ಈಸ್ ಅನದರ್ ಅಡ್ವೈಸ್. ಮತ್ತು ಇನ್ನೊಂದು ಬಂದು ದ ಗ್ರಾಸ್ ಇಸ್ ಗ್ರೀನರ್ ಅನ್ನೋ ಥರ, ಅಂದರೆ ಬೇರೆಯವ್ರ ಮನೆ ಗಾರ್ಡನ್ನ ನೋಡಿಕೊಂಡು ನಮ್ಮ ಗಾರ್ಡನನ್ನು ಇಗ್ನೋರ್ ಮಾಡುವಂಥದ್ದು. ಅಂದರೆ ನಮ್ಮ ಹತ್ರ ಆಲ್ರೆಡಿ ಇರುತ್ತೆ, ಬಟ್ ನಮ್ಮ ಹತ್ರ ಇಲ್ಲದೆ ಇರೋದ್ರ ಬಗ್ಗೆ ನಾವು ಫೋಕಸ್ ಮಾಡೋದು, ಮತ್ತು ಬೇರೆಯವ್ರ ಹತ್ರ ಇರೋದನ್ನು ನೋಡಿ ನಾವು ಅದ್ರ ಬಗ್ಗೆ ಅಸೂಯೆ ಪಟ್ಕೊಳ್ಳೋದು, ಅಥವಾ ಅವ್ರ ಹತ್ರ ಇದೆ ನನ್ನ ಹತ್ರ ಯಾಕಿಲ್ಲ ಅಂತ ಹೇಳಿ ಕಂಪೇರ್ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ಸಮಥಿಂಗ್ ಯು ಹ್ಯಾವ್ ಟು ಸ್ಟಾಪ್. ಯಾರ ಹತ್ರ ಇದೆ ಅವ್ರಿಗೆ ಆದಷ್ಟು ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರಿ. ನಿಮ್ಮ ಹತ್ರ ಆಲ್ರೆಡಿ ಏನು ಅಬಂಡೆಂಟ್ ಆಗಿದೆ ಅದಕ್ಕೆ ಬ್ಲೆಸ್ಸಿಂಗ್ಸ್ನ ಕಳಿಸ್ತಾ ಇರಿ. ಸೊ ನಿಮ್ಮ ಮನಿ ಫ್ಲೋ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ 3 ಇಂಪಾರ್ಟೆಂಟ್ ಮನಿ ಬ್ಲಾಕೇಜಸ್. ಆಲ್ರೈಟ್, ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ಬೇಕಿದ್ರೆ 3 ಪಾಯಿಂಟ್ಸ್ನು ಕೆಳಗಡೆ ಕಮೆಂಟಲ್ಲಿ ಹಾಕಿ, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಸೊ ದಟ್ ನಿಮಗೆ ನೆನಪಿರುತ್ತೆ ಯಾವ್ದು ವರ್ಕ್ ಮಾಡಬೇಕು ಅಂತ ಹೇಳಿ. ಆಲ್ರೈಟ್, ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೀವು ನಾನು ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿರಂಗ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬ್ಲೆಸ್ಸಿಂಗ್ಸ್, ಲಾರ್ಡ್ ಆಫ್ ಮನಿ ಬ್ಲೆಸ್ಸಿಂಗ್ಸ್ ಟು ಯು. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್, ನಿಮ್ಮ ಮನಿ ಬ್ಲಾಕೇಜಸ್. ಓಕೆ, ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ, ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮೇ ಬಿ ನೀವು ತುಂಬ ಕ್ರಿಯೇಟಿವ್ ಪೀಪಲ್ ಇರ್ಬೋದು, ಮತ್ತು ನಿಮ್ಮದೇ ಆದಂಥದ್ದನ್ನು ಏನಾದರೂ ಮಾಡ್ತಿರ್ಬೋದು. ನಿಮ್ಮದೇ ಆದಂಥ ಬಿಸ್ನೆಸ್ಸು, ನಿಮ್ಮದೇ ಆದಂಥ ಕ್ರಿಯೇಟಿವ್ ಜಾಬು, ಅಥವಾ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಅಥವಾ ನಿಮ್ಮದೇ ಆದಂಥದ್ದನ್ನು ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ಬೋದು. ಹೀಲಿಂಗ್ ಬಿಸ್ನೆಸ್ ಇರ್ಬೋದು, ಐ ಡೋಂಟ್ ನೋ, ಸಮಥಿಂಗ್ that you love and enjoy, but there is a lot of doubt. ನಿಮ್ಮ ಟ್ಯಾಲೆಂಟ್ಸ್ಗೆ, ನಿಮ್ಮ ಸ್ಕಿಲ್ಸ್ಗೆ ಯಾರು ದುಡ್ಡು ಕೊಡ್ತಾರೆ, ಅಥವಾ ಯಾರು ಒಪ್ಕೊಳ್ತಾರೆ, ಅಥವಾ ನಿಮಗಿಂತ ಟ್ಯಾಲೆಂಟ್ ಇರೋರು, ನಿಮಗಿಂತ ಸ್ಕಿಲ್ಡ್ ಇರೋರು ಆಲ್ರೆಡಿ ಮಾರ್ಕೆಟಲ್ಲಿದ್ದಾರೆ, ನನ್ನನ್ನು ಯಾರು ಒಪ್ಕೊಳ್ತಾರೆ ಅನ್ನೋ ಥರ ಇರ್ಬೋದು. ಸೊ ಐ ಸಿ ಅ ಲಾಟ್ ಆಫ್ ಸೆಲ್ಫ್ ಡೌಟ್ ನಿಮ್ಮ ಗ್ರೂಪಲ್ಲಿ. ಗ್ರೂಪ್ ನಂಬರ್ 2, ದೆರ್ ಇಸ್ ಲಾಟ್ ಆಫ್ ಸೆಲ್ಫ್ ಡೌಟ್, ಸೆಲ್ಫ್ ಕ್ರಿಟಿಸಿಸಮ್. ನಿಮ್ಮ ಬಗ್ಗೆ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು, ಇದಕ್ಕೆ ಯಾರು ದುಡ್ಡು ಕೊಡ್ತಾರೆ ಅನ್ನೋ ಥರ, ಇದನ್ನು
ಇನ್ಯಾರು ಒಪ್ಕೊಳ್ತಾರೆ ಅನ್ನೋ ಥರ ನಿಮ್ಮನ್ನು ನೀವು ಅಂಡರ್ ವ್ಯಾಲ್ಯೂ ಮಾಡ್ತಾ ಇದ್ದೀರಾ. ಮೇ ಬಿ ನೀವು ಆಲ್ರೆಡಿ ಬಿಸ್ನೆಸ್ ಇದ್ದರೆ ನಿಮ್ಮ ಪ್ರಾಡಕ್ಟ್ನ ಅಂಡರ್ ವ್ಯಾಲ್ಯೂವಲ್ಲಿ ಸೆಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ತುಂಬ ಅಂಡರ್ ವ್ಯಾಲ್ಯೂ ಮಾಡ್ತಾ ಇದ್ದೀರಾ, ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಯು ಆರ್ ವರ್ತ್ ಸೋ ಮಚ್ ಮೋರ್. ನಿಮ್ಮ ಬ್ರ್ಯಾಂಡ್ಗೆ, ನಿಮ್ಮ ಟ್ಯಾಲೆಂಟಿಗೆ, ನಿಮ್ಮ ಸ್ಕಿಲ್ಗೆ ಮ್ಯಾಚ್ ಆಗುವಂಥ ಎಷ್ಟೊಂದು ಜನ ಇದ್ದಾರೆ. ಸೊ ಡೋಂಟ್ ಬಿ ಅಫ್ರೇಡ್ ನಿಮ್ಮ ಪ್ರಾಡಕ್ಟನ್ನ ಅಥವಾ ನಿಮ್ಮ ಟ್ಯಾಲೆಂಟ್ನ ಹೈಯರ್ ವ್ಯಾಲ್ಯೂಗೆ, ಹೈಯರ್ ಸರ್ವಿಸ್ಗೆ ಟು ಸೆಲ್ ಇಟ್. ಡೋಂಟ್ ಬಿ ಅಫ್ರೇಡ್. ನಿಮ್ಮ ಪ್ರಾಡಕ್ಟ್ ಪ್ರೈಸ್ನ ಇನ್ಕ್ರೀಸ್ ಮಾಡೋದಕ್ಕೆ, ರೇಸ್ ಮಾಡೋದಕ್ಕೆ ಡೋಂಟ್ ಬಿ ಅಫ್ರೇಡ್ ಅಂತ ಹೇಳ್ತಾ ಇರೋದು. ಮತ್ತು ನೀವು ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಬಟ್ ಆಲ್ರೆಡಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ. ಈಗ ಹೆಂಗೆ ನಾನು ಎರಡೂ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಳ್ಬೋದು. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ, ಯು ಕ್ಯಾನ್ ಡೂ. ಯಾಕೆಂದರೆ ಈ ಕಾರ್ಡಲ್ಲಿ ಬರ್ತಾ ಇರೋದು ಇಟ್ ಈಸ್ ಅಬೌಟ್ ಅಬಂಡೆನ್ಸ್. ನಿಮಗೆ ಎಷ್ಟು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥ ಕೆಪಾಸಿಟಿ ಇದೆ ಅಂತಂದರೆ ಗ್ರೂಪ್ ನಂಬರ್ 1, ಲೈಕ್ ನಿಮಗೆ ಆಗೋಷ್ಟು ದುಡ್ಡು ಮಾಡಿ, ನಿಮ್ಮ ಫ್ಯಾಮಿಲಿಗೆ ಆಗೋಷ್ಟು ದುಡ್ಡು ಮಾಡಿ, ನಿಮ್ಮ ಮಕ್ಕಳಿಗೆ ಆಗೋಷ್ಟು ದುಡ್ಡು ಮಾಡಿ, ಲೆಗಸಿ ಬಿಟ್ಟು ಹೋಗೋ ಅಷ್ಟು ದುಡ್ಡು ಮಾಡುವಂಥ ಕೆಪಾಸಿಟಿ ಇದೆ ನಿಮಗೆ. ನಿಮ್ಮನ್ನು ನೀವು ಡೌಟ್ ಮಾಡೋದನ್ನು ಸ್ಟಾಪ್ ಮಾಡಿದರೆ, ಅಥವಾ ಅದನ್ನು ರಿವರ್ಸ್ ಮಾಡೋದು ಹೆಂಗೆ ಅಂತ ಕಲ್ತ್ಕೊಂಡ್ರೆ, ಅದನ್ನು ಹೊಸ ಅಫರ್ಮೇಷನ್ಗೆ ಅಥವಾ ಹೊಸ ಬಿಲೀಫಿಗೆ ಅದನ್ನು ಟರ್ನ್ ಮಾಡೋದನ್ನು ಕಲ್ತ್ಕೊಂಡ್ರೆ ಯು ಕ್ಯಾನ್ ಬಿ ಸೂಪರ್ ಡೂಪರ್ ಅಬಂಡೆಂಟ್. ನಿಮ್ಮ ಬಿಸ್ನೆಸ್ ಮುಖಾಂತರ, ನಿಮ್ಮ ಟ್ಯಾಲೆಂಟ್ ಮುಖಾಂತರ, ನಿಮ್ಮ ಸ್ಕಿಲ್ಸ್ ಮುಖಾಂತರ, ನಿಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟ್ಸ್ ಮುಖಾಂತರ, ಅಲಾಂಗ್ ವಿತ್ ಯೋರ್ ವರ್ಕ್. ಆ ಕೆಲಸನೂ ಮಾಡಿ ನಾನು ಇದೂ ಮಾಡ್ತೀನಿ ಅಂತ ಅಂದರೆ ಆ್ಯಕ್ಚುಲಿ ಯು ವಿಲ್ ಬಿ ಸೂಪರ್ ಡೂಪರ್ ರಿಚ್. ಸೊ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್, ಬರೀ ಒಂದೇ ಅಲ್ಲ. ಈ ಗ್ರೂಪ್ ಸೆಲೆಕ್ಟ್ ಮಾಡಿರೋರು ಮೋಸ್ಟ್ಲಿ ಬುಕ್ ಬರೆಯೋರು ಇರ್ಬೋದು, ಪೊಯೆಟ್ಸ್ ಇರ್ಬೋದು, ಮಲ್ಟಿ ಟ್ಯಾಲೆಂಟೆಡ್ ಪೀಪಲ್ ಈ ಗ್ರೂಪ್ನ ಸೆಲೆಕ್ಟ್ ಮಾಡಿರೋರು. ಈಗ ಫಾರ್ ಎಕ್ಸಾಂಪಲ್ ನನ್ನ ಇನ್ಕಮ್ ಬಂದು ಬುಕ್ ಇದೆ, ಯೂಟ್ಯೂಬ್ ಇದೆ, ನಾನು ಪರ್ಸ್ನಲ್ ಕೋಚಿಂಗ್ ಕ್ಲೈಂಟ್ಸ್ ತೊಗೊಳ್ತೀನಿ, ಆನ್ಲೈನ್ ಕೋರ್ಸಸ್ ಮಾಡ್ತೀನಿ. ಸೊ ದೆರ್ ಆರ್ ಮಲ್ಟಿಪಲ್ ವೇಸ್ ಆಫ್ ಅರ್ನಿಂಗ್ ಮನಿ. ಸೊ ನಿಮಗೂ ಅದೇ ಥರ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಕ್ರಿಯೇಟಿವ್ ವರ್ಕ್. ಬರೀ ಒಂದು ಡೈರೆಕ್ಷನ್ ಅಲ್ಲ, ಮಲ್ಟಿಪಲ್ ಲೇಯರ್ಡಲ್ಲಿ ನಿಮ್ಮ ಇನ್ಕಮ್ನ ಜನ್ರೇಟ್ ಮಾಡುವಷ್ಟು ಕೆಪಾಸಿಟಿ ಇದೆ. ಬಟ್ ನಿಮ್ಮನ್ನು ನೀವು ನಂಬೋದು, ಅದು ಸಾಧ್ಯ ಅಂತ ಹೇಳಿ ನಿಮಗೆ ಬಿಲೀವ್ ಮಾಡೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ನಿಮಗೆ. ಸೊ ನೀವು ಓವರ್ಕಮ್ ಮಾಡಬೇಕಾಗಿರೋದು ನಿಮ್ಮ ಬ್ಲಾಕೇಜ್ ಬಂದು ನಿಮ್ಮ ಮೇಲೇ ನಿಮಗಿರುವಂಥ ಡೌಟು, ಮಾರ್ಕೆಟ್ ಮೇಲೆ ನಿಮಗಿರುವಂಥ ಡೌಟು. ನಿಮ್ಮ ಪ್ರಾಡಕ್ಟ್ನ ಮಾರ್ಕೆಟಿಗೆ ಹಾಕಬೇಕು ನೀವು. ಸರ್ವಿಸ್ ಇರಲಿ, ಏನೇ ಇರಲಿ, ತೊಗೊಳಕ್ಕೆ ಜನರು ಇರಬೇಕು. ಸೊ ಯಾರು ತೊಗೊಳ್ತಾರೆ ಅಂತ ಹೇಳಿ ಇಡೀ ಇಂಡಸ್ಟ್ರಿ ಮೇಲೇ ಡೌಟು, ಮಾರ್ಕೆಟ್ ಲೈನ್ ಮೇಲೇ ಡೌಟು, ನೀವು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಆ ಏರಿಯಾ ಮೇಲೆ ಡೌಟು. ಲೈಕ್ ಇಸ್ ದ್ಯಾಟ್ ರಿಯಲಿ ಪಾಸಿಬಲ್? ಯಾರು ತೊಗೊಳ್ತಾರೆ ಅನ್ನೋ ಥರ, ಅಥವಾ ಯಾರು ಆಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅಥವಾ ನನ್ನ ಸರ್ವಿಸ್ನ ಯಾರು ಕೇಳ್ಕೊಂಡು ಬರ್ತಾರೆ, ಅಥವಾ ನನಗಿಂತ ಟ್ಯಾಲೆಂಟೆಡ್ಸ್ ಇರೋರು ಇದ್ದಾರೆ, ನನಗಿಂತ ಸ್ಕಿಲ್ಡ್ ಇರೋರು ಇದ್ದಾರೆ, ಅಥವಾ ಅವರು ನನಗಿಂತ ಜಾಸ್ತಿ ಪ್ರೀಮಿಯಮ್ ಸರ್ವಿಸಸ್ ಕೊಡ್ತಾರೆ. ಬಟ್ there is a lot of but ಆ್ಯಂಡ್ ಕ್ವೆಶ್ಚನ್ ಮಾರ್ಕ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ. ಬಟ್ ನೀವು ತಿಳ್ಕೊಬೇಕಾಗಿರೋದು ಗ್ರೂಪ್ ನಂಬರ್ 2, ನೀವು ಕೊಡೋ ಥರ ಸರ್ವೀಸು, ನೀವು ಮಾತಾಡೋ ಥರ ಲ್ಯಾಂಗ್ವೇಜು, ನಿಮ್ಮ ಟ್ಯಾಲೆಂಟು, ನಿಮ್ಮ ಸ್ಕಿಲ್ಸು 1000 ಜನ ಡಾನ್ಸ್ ಮಾಡ್ಬೋದು. ಬಟ್ ನಿಮ್ಮ ಡಾನ್ಸಿಂಗ್ ಸ್ಟೈಲ್ ಬೇರೆ. 1000 ಜನ ಟ್ಯಾರೋ ರೀಡಿಂಗ್ ಮಾಡ್ಬೋದು, ನಿಮ್ಮ ರೀಡಿಂಗ್ ಸ್ಟೈಲ್ ಬೇರೆ. 1000 ಜನ ಆಸ್ಟ್ರಾಲಜಿ ಓದ್ಬೋದು, ನಿಮ್ಮ ಆಸ್ಟ್ರಾಲಜಿ ರೀಡಿಂಗ್ ಸ್ಟೈಲೇ ಬೇರೆ ಇರ್ಬೋದು. ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಸಿಂಗಿಂಗ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಇಲ್ಲ ಪ್ರಾಡಕ್ಟ್ ಮೇಕಿಂಗ್ ಇರ್ಬೋದು, ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಸೋಪ್ ಮೇಕಿಂಗ್ ಇರ್ಬೋದು, ಐ ಡೋಂಟ್ ನೋ, ಕ್ರಿಸ್ಟಲ್ ಇರ್ಬೋದು, ವಾಟ್ ಎವರ್ ಯು ಆರ್ ಡೂಯಿಂಗ್, ಅಥವಾ ಹೀಲಿಂಗೇ ಇರ್ಬೋದು. ನೀವು ಮಾಡೋ ಥರ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಒಬ್ರಿಗಿಂತ ಒಬ್ಬರು, ಪ್ರತಿಯೊಬ್ಬರು ವಿಭಿನ್ನವಾಗಿರುವಂಥವ್ರು. ಆ್ಯಂಡ್ ದಿಸ್ ವರ್ಲ್ಡ್ ಈಸ್ ಅಬಂಡೆಂಟ್. ಅದು ನಿಮ್ಮ ಇಂಪಾರ್ಟೆಂಟ್ ಅಫರ್ಮೇಷನ್ ಗ್ರೂಪ್ ನಂಬರ್ 2. ದಿಸ್ ಯೂನಿವರ್ಸ್ ಈಸ್ ಅಬಂಡೆಂಟ್. ಈ ನೇಚರ್ನ ನೋಡಿ, ಇಟ್ ಈಸ್ ರಿಚ್, ಇಟ್ ಈಸ್ ಅಬಂಡೆಂಟ್, ಇಟ್ ಈಸ್ ಫ್ರೂಟ್ಫುಲ್. ಎಲ್ಲ ಜನರಿಗೂ ಕೊಟ್ಟು
ಹಕ್ಕಿ ಇನ್ನೂ ಚೆಲ್ಲಾಡೋ ಅಷ್ಟು ಅಬಂಡೆನ್ಸ್ ಇದೆ ಈ ಭೂಮಿ ಮೇಲೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಎಲ್ಲರಿಗೂ ಆಗೋಷ್ಟು ಕ್ಲೈಂಟ್ಸ್ ಇದ್ದಾರೆ, ಎಲ್ಲರಿಗೂ ಕೊಡೋಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಸಪೋರ್ಟ್ಗೆ ಬರೋ ಅಂಥವ್ರಿಗೆ ನೀವು ಸಪೋರ್ಟ್ ಮಾಡೋವಂಥ ಶಕ್ತಿ ನಿಮಗಿದೆ. ನಿಮ್ಮ ಹತ್ರ ಒಬ್ಬರು ಬರ್ತಿದ್ದಾರೆ ಅಂತ ಅಂದರೆ ಆ ಕ್ಲೈಂಟು ನಿಮಗೋಸ್ಕರನೇ ಅಂತಾನೆ, ನಿಮ್ಮ ಹತ್ರನೇ ಸಪೋರ್ಟ್ ತೊಗೋಬೇಕು ಅಂತಲೇ ಭೂಮಿ ಮೇಲೆ ಬಂದಿರೋರು ಇರ್ತಾರೆ. ಅಥವಾ ನಿಮ್ಮ ಆಲ್ರೆಡಿ ಅಗ್ರಿಮೆಂಟ್ ಆಗಿರುತ್ತೆ, ನಾನು ಇಷ್ಟು ಜನಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಭೂಮಿ ಮೇಲೆ ಹೋಗಿ ಅಂತ ಹೇಳಿ. ಸೊ ನೀವು ಹುಡ್ಕೊಂಡು ಹೋಗಬೇಕಾಗಿಲ್ಲ. ನಿಮ್ಮನ್ನು ನೀವು ಮಾರ್ಕೆಟ್ ಮಾಡಿದಾಗ ನಿಮ್ಮನ್ನು ಹುಡ್ಕೊಂಡು ಬರೋರು ನಿಮ್ಮನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ನಿಮ್ಮ ಟೀಚಿಂಗ್ ಸ್ಟೈಲು ಈ ಜನಕ್ಕೆ ಇಷ್ಟ ಆಗೇ ಆಗುತ್ತೆ. ಯಾಕೆಂದರೆ ಅವ್ರು ಆಲ್ರೆಡಿ ಅಗ್ರಿಮೆಂಟ್ ಮಾಡಿ ಇಂಥವ್ರಿಂದ ಸಹಾಯ ಪಡ್ಕೊಳ್ತೀನಿ ಅಥವಾ ಇವರು ಈ ಸಮಯದಲ್ಲಿ ಬಂದಾಗ ನನಗೆ ಸಹಾಯ ಸಿಗುತ್ತೆ ಅಂಥೇಳಿ ಆಲ್ರೆಡಿ ಮ್ಯೂಚುವಲ್ ಅಗ್ರಿಮೆಂಟ್ಸು, ಕಾಂಟ್ರಾಕ್ಟ್ಸು ಎಲ್ಲ ಆಗಿರುತ್ತೆ ನಮ್ಮ ಸೋಲ್ ಲೆವೆಲಲ್ಲಿ. ಸೊ ನೀವು ಯೂನಿವರ್ಸ್ನ ಡೌಟ್ ಪಡೋದು, ನಿಮ್ಮನ್ನು ನೀವು ಡೌಟ್ ಪಡೋದು, ಯಾರು ತೊಗೊಳ್ತಾರೆ ಯಾರು ತೊಗೊಳ್ಳಲ್ಲ, ದಟ್ ಈಸ್ ನಾಟ್ ಯುವರ್ ಪ್ರಾಬ್ಲಮ್. ನೀವು ಮಾಡಬೇಕಾಗಿರೋದು ನೀವು ಕ್ರಿಯೇಟ್ ಮಾಡಬೇಕಾಗಿರೋಂಥ ಪ್ರಾಡಕ್ಟ್ಸ್ನ ಕ್ರಿಯೇಟ್ ಮಾಡೋದು, ನೀವು ಮಾಡಬೇಕಾಗಿರೋಂಥ ಮಾರ್ಕೆಟಿಂಗ್ನ ಮಾಡೋದು, ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡೋದು, ಯೂನಿವರ್ಸ್ ನಿಮ್ಮ ಜೊತೆ ನಿಂತಿದೆ ಸಪೋರ್ಟಿವ್ ಆಗಿ ಅಂತ ಹೇಳಿ ಮಾರ್ಕೆಟ್ ಮಾಡೋದು. ಅಥವಾ ಮಾರ್ಕೆಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ನಂಬಬೇಕಲ್ಲ. ನೀವು ನನ್ನ ಹತ್ರ ಇಷ್ಟು ಒಂದು ಫಂಟಾಸ್ಟಿಕ್ ಪ್ರೀಮಿಯಂ ಪ್ರಾಡಕ್ಟ್ ಇದೆ ಅಥವಾ ಸರ್ವಿಸ್ ಇದೆ ಅಂಥೇಳಿ ನಿಮಗೆ ಆ ಮಾರ್ಕೆಟ್ ಮಾಡಬೇಕಂತಂದರೆ ನಿಮ್ಮನ್ನು ನೀವು ನಂಬೋದು, ನಿಮ್ಮ ಪ್ರಾಡಕ್ಟ್ಸ್ನ, ನಿಮ್ಮ ಸರ್ವಿಸಸ್ನ, ನಿಮ್ಮ ಟ್ಯಾಲೆಂಟ್ಸ್ನ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮತ್ತು ನಿಮಗೆ ಬರೀ ಕೆಲಸಕ್ಕೆ ಹೋಗಿ ಬರೋದು ಅಷ್ಟೇ ಅಲ್ಲ, ಐ ಕ್ಯಾನ್ ಬಿಲ್ಡ್ ಮಲ್ಟಿಪಲ್ ಇನ್ಕಮ್, ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಂಥೇಳಿ. ಏಕೆಂದರೆ ಈ ಹಳ್ಳನ ತೋರಿಸ್ತಾ ಇದ್ದಾರೆ ಮತ್ತು ಆ ಹಳ್ಳದ ಸುತ್ತ ಹರ್ಕೊಂಡು ಎಷ್ಟೊಂದು ದಾರಿಯಿಂದ ನೀರು ಬಂದು ಆ ಹಳ್ಳಕ್ಕೆ ಸೇರ್ತಾ ಇರೋದು, ಒಂದು 5-6 ಕಡೆಯಿಂದ ನೀರು ಬಂದು. ಸೊ ಹಳ್ಳ ಗೊತ್ತಿಲ್ದಂಗೆ ನೋಡ್ತಾ ಅದು ಹೋಗ್ತಾ ಇರೋದು, ತುಂಬಿ ಹರಿತಾ ಇರೋದು. ಸೊ ದಟ್ ಈಸ್ ಹೌ ನಿಮ್ಮ ಲೈಫ್, ನಿಮ್ಮ ಅಬಂಡೆನ್ಸ್ ವಿಲ್ ಬಿ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಆ ನೀರು ಹರ್ಕೊಂಡು ಬಂದು ನಿಮ್ಮ ಹಳ್ಳನ ಅಂದರೆ ನಿಮ್ಮ ಜೀವನ ತುಂಬಿಸ್ತಾ ಇರೋದು ವಿತ್ ಲಾಡ್ ಆಫ್ ಮನಿ ಆ್ಯಂಡ್ ಅಬಂಡೆನ್ಸ್. ಓಕೆ, ನಿಮಗೆ ಗೊತ್ತಿದೆ, ದ ಬ್ಯೂಟಿಫುಲ್ ಥಿಂಗ್ ಇಸ್, ನಿಮಗೆ ಗೊತ್ತಿದೆ ನೀವು ನಿಮ್ಮ ಸರ್ವಿಸ್ನ ಕೊಡಬೇಕು, ನಿಮಗೆ ಗೊತ್ತಿದೆ ನಿಮ್ಮ ಸರ್ವಿಸಲ್ಲಿ ನೀವು ಬೇರೆಯವ್ರಿಗೆ ಸಹಾಯ ಮಾಡಬೇಕು, ಬೇರೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು, ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿಧಾನದಲ್ಲಿ ನಾನು ಸಪೋರ್ಟ್ ಮಾಡಬೇಕು ಅಥವಾ ಬ್ಯೂಟಿನ ಕ್ರಿಯೇಟ್ ಮಾಡಬೇಕು ಈ ಪ್ರಪಂಚದಲ್ಲಿ ಅಂಥೇಳಿ. ಬಟ್ ನಿಮ್ಮನ್ನು ನೀವು ನಂಬೋದು ಈಸ್ ದಿ ಮೇನ್ ಬ್ಲಾಕೇಜ್ ನಿಮಗೆ. ಮತ್ತು ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಿದೆ ಅಂತ ನಂಬೋದು ಇಟ್ ಈಸ್ ಅ ಪ್ರಾಬ್ಲಮ್ ನಿಮಗೆ. ಯಾಕೆಂದರೆ ನಿಮ್ಮನ್ನು ನೀವು ನಂಬ್ತಿಲ್ಲ ಅಂದರೆ ನೀವು ಯೂನಿವರ್ಸನ್ನು ನಂಬೋದು ತುಂಬ ಕಷ್ಟ. ಸೊ ನೀವು ಫಸ್ಟ್ ಮಾಡಬೇಕಾಗಿರೋಂಥ ಕೆಲಸ, ಸ್ಟಾರ್ಟ್ ಬಿಲೀವಿಂಗ್ ಇನ್ ಯೋರ್ ಪ್ರೊಡಕ್ಷನ್. ನೀವು ಏನೇನೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಇರ್ಬೋದು, ಟ್ಯಾಲೆಂಟ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ಸ್ಟಾರ್ಟ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್. ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಟ್ಯಾಲೆಂಟ್, ಐ ಬಿಲೀವ್ ಇನ್ ಮೈ ಸ್ಕಿಲ್ಸ್, ಐ ಬಿಲೀವ್ ಇನ್ ಮೈ ಪ್ರಾಡಕ್ಟ್, ಐ ಬಿಲೀವ್ ಇನ್ ಮೈ ಸರ್ವಿಸ್, ಐ ಬಿಲೀವ್ ಇನ್ ಮೈ ಐಡಿಯಾಸ್. ಓಕೆ, ಇದೆಲ್ಲ ಬರ್ತಾ ಇರೋದು ನಾನು ಯೂನಿವರ್ಸ್ಗೆ ಕನೆಕ್ಟ್ ಆಗಿರೋದ್ರಿಂದ, ನನ್ನ ಥ್ರೂ ಯೂನಿವರ್ಸ್ ಕೆಲಸ ಮಾಡ್ತಾ ಇರೋದು ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೆ ಅಥವಾ ಈ ಪ್ರಪಂಚದಲ್ಲಿ ಬ್ಯೂಟಿನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಐ ಆ್ಯಮ್ ದ ವೆಸಲ್ ಫಾರ್ ದ ಯೂನಿವರ್ಸ್. ಸೊ ನಾನು ಯೂನಿವರ್ಸಲ್ ಎನರ್ಜಿ ಫ್ಲೋ ಆಗೋದಕ್ಕೆ ನಾನೊಂದು ವೆಸಲ್ಲು. ಸೊ ಐ ಬಿಲೀವ್ ಇನ್ ದ ಯೂನಿವರ್ಸ್, ಸೊ ಐ ಬಿಲೀವ್ ಇನ್ ಮೈ ಸೆಲ್ಫ್, ಐ ಬಿಲೀವ್ ಇನ್ ಮೈ ಸೆಲ್ಫ್, ಸೊ ಐ ಬಿಲೀವ್ ಇನ್ ದ ಯೂನಿವರ್ಸ್. ಓಕೆ, ಸೊ ಅದು ನಿಮ್ಮ ಇಂಪಾರ್ಟೆಂಟ್ ಇಂಟರ್ಟ್ವೈನ್ಡ್, ಒಂದಕ್ಕೊಂದು ಕನೆಕ್ಟ್ ಆಗಿರೋ ಥರ. ಎಸ್ ಹುಕ್ ನೋಡಿದರೆ ನೀವು ಒಂದಕ್ಕೆ ಹೋಗಿ ಹಿಂಗೆ ಕನೆಕ್ಟ್ ಆಗಿರುತ್ತೆ, ನೀವು ಗೋಲ್ಡ್ ಚೈನ್ ಎಲ್ಲ ಹಾಕ್ತಿರಲ್ಲ. ಸೊ ಆ ಎಸ್ ಹುಕ್ ಥರ ಇದೆ ಈ ಅಫರ್ಮೇಷನು. ಸೊ ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಅಫರ್ಮೇಷನ್ ಆಗಿ ಈ ಕಡೆ ಬರುತ್ತೆ. ಇಟ್ಸ್ ಲೈಕ್ ಐ ಬಿಲೀವ್ ಇನ್ ಮೈ ಸೆಲ್ಫ್, ಸೊ ಐ ಬಿಲೀವ್ ಇನ್ ದ ಯೂನಿವರ್ಸ್, ಐ ಬಿಲೀವ್ ಇನ್ ದ ಯೂನಿವರ್ಸ್, ಸೊ ಐ ಬಿಲೀವ್ ಇನ್ ಮೈ ಸೆಲ್ಫ್. ಸೊ ನಾವಿಬ್ಬರೂ ಒಂದೇ. ಯೂನಿವರ್ಸ್ ಉದ್ದೇಶ ನನ್ನ ಉದ್ದೇಶ, ನನ್ನ ಉದ್ದೇಶನೇ ಯೂನಿವರ್ಸ್ ಉದ್ದೇಶ. ಸೊ ಹಾಗಾಗಿ ಐ ಆಮ್ ಸಪೋರ್ಟೆಡ್, ಐ ಆಮ್ ಗೈಡೆಡ್. ಮತ್ತು ನನ್ನ ಸಪೋರ್ಟ್ ಯಾರು ರಿಸೀವ್ ಮಾಡಬೇಕು ಅಂತ ಆಲ್ರೆಡಿ ಬರ್ದಾಗಿದೆ. ದೇ ವಿಲ್ ಕಮ್ ಆ್ಯಂಡ್ ಐ ವಿಲ್ ಡೂ ಮೈ ವರ್ಕ್. ಮತ್ತು ಎಷ್ಟೊಂದು ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ನ ನಾನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಬಿಕಾಸ್ ಐ ನೋ ಯೂನಿವರ್ಸ್ ಇಸ್ ಅಬಂಡೆಂಟ್, ಸೊ ಐ ಆಮ್ ಅಬಂಡೆಂಟ್. ಸೊ ದಿಸ್ ಈಸ್ ವಾಟ್ ಈಸ್ ದ ಡೈಲಮಾ ನಿಮ್ಮ ಗ್ರೂಪಲ್ಲಿ, ಗ್ರೂಪ್ ನಂಬರ್ 2. ದ್ಯಾಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಂಡರ್ಫುಲ್ ರೀಡಿಂಗ್. ಬೇರೆ ಏನು ಅಡ್ವೈಸ್ ಇದೆ, ಯಾವ ಬ್ಲಾಕೇಜಸ್ ಇದೆ ಅಥವಾ ಏನು ಮಾಡಬೇಕು ನೀವು?
Yeah, we have Nine of Pentacles. Group number two. You are meant to be rich. Okay, there is no doubt. ಯಾವುದೇ ಡೌಟ್ ಇಲ್ಲ. ನೀವು ಈ ಭೂಮಿ ಮೇಲೆ ಲಕ್ಸುರಿಯಸ್, ಕಂಫರ್ಟಬಲ್, ರಿಚ್, ಪ್ರಾಸ್ಪರಸ್ ಲೈಫ್ನ ಲೀಡ್ ಮಾಡ್ಬೇಕಂತಾನೆ ಅಂದ್ಕೊಂಡೇ ಬಂದಿರೋದು ನೀವು. ಸೊ ಹಾಗಾಗಿ ನೀವು ಯಾವುದೇ ರೀತಿಯಾದ ಡೌಟ್ ಇಟ್ಕೊಳ್ಬೇಡಿ. ನಿಮ್ಮ ಡೌಟನ್ನೆಲ್ಲ ಈ ಥರ ನದಿನಲ್ಲಿ ದೀಪ ಹಚ್ಚಿ ಬಿಡೋ ಥರ ಬಿಟ್ಬಿಟ್ಟು ನಿಮ್ಮ ತೊಂದರೆಗಳನ್ನ, ನಿಮ್ಮ ಡೌಟ್ಸನ್ನೆಲ್ಲ ಕೀಪ್ ಗೋಯಿಂಗ್ ಫಾರ್ವರ್ಡ್. ಬಿಕಾಸ್ you are here to experience a richness, a comfortable life, luxurious life. ನಿಮಗೂ ಆಗಿ, ನಿಮ್ಮ ಫ್ಯಾಮಿಲಿಗೂ ಕೊಟ್ಟು, ನಿಮ್ಮ ಮಕ್ಕಳಿಗೂ ಕೊಟ್ಟು, ಸೊಸೈಟಿಗೂ ಕೊಟ್ಟು, ಸೊ ಚಾರಿಟಿಗೂ ಕೊಟ್ಟು, ನೀವು ಸೇವ್ ಮಾಡ್ಕೊಂಡಿರೋ ಅಷ್ಟು ಅಬಂಡೆಂಟ್ ಆಗಿರೋ ಅಷ್ಟು ಕೆಪಾಸಿಟಿ ನಿಮಗಿದೆ. ಬಟ್ ನಿಮ್ಮನ್ನು ನೀವು ನಂಬೋದು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಏಕೆಂದರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ, ನೀವು ಬೇರೆಯವ್ರನ್ನ ನಂಬ್ತಾ ಇದ್ದೀರಾ. ಬೇರೆಯವ್ರು ಏನು ಹೇಳ್ತಾರೆ ಅದನ್ನು ನಿಜ ಅಂತ ಅಂದ್ಕೊಳ್ಳೋದು, ಅಥವಾ ಅವ್ರ ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ. ನಿಮ್ಮ ಒಪಿನಿಯನ್ಗಿಂತ ಎಕ್ಸ್ಟರ್ನಲ್ ಒಪಿನಿಯನ್ ತುಂಬ ಇಂಪಾರ್ಟೆಂಟ್ ಆಗಿರೋ ಥರ ಇದೆ. ನಿಮಗೆ ನಿಮ್ಮ ಪ್ರಾಡಕ್ಟು ತುಂಬ ಪರ್ಫೆಕ್ಟ್, ವಂಡರ್ಫುಲ್ ಅಂತ ಅನ್ನಿಸ್ಬೋದು. ಆ ಐಡಿಯಾನ ಬೇರೆಯವ್ರ ಹತ್ರ ಹೇಳಿದಾಗ, ಅಯ್ಯೋ ಇದಕ್ಕೆ ಯಾರು ಇಷ್ಟು ದುಡ್ಡು ಕೊಡ್ತಾರೆ ಅಂತ ಅನ್ಬೋದು, ಅಯ್ಯೋ ಇದನ್ನು ಫ್ರೀಯಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಯಾರಿಗೇನೇ ಹೇಳಲಿ, ಇದೇ ಪ್ರಾಡಕ್ಟ್ನ ಬೇರೆಯವ್ರು ಫ್ರೀಯಾಗೇ ಕೊಡಲಿ, ಬಟ್ ನೀವು ಕೊಡೋ ಥರ, ನೀವು ಹೇಳೋ ಥರ, ನೀವು ಕ್ರಿಯೇಟ್ ಮಾಡೋ ಥರ ನೋ ಬಡಿ ಕ್ಯಾನ್ ಡೂ ದ್ಯಾಟ್. ಗ್ರೂಪ್ ನಂಬರ್ ಟು. ಸೊ ಸ್ಟಾಪ್ ಲಿಸ್ನಿಂಗ್ ಹೊರಗಡೆ ಜನರ ಐಡಿಯಾಸ್ನ, ಅಥವಾ ಅವರ ವೀಕ್ ಒಪಿನಿಯನ್ಸ್ನ, ಅಥವಾ ಅವ್ರ ಫೇಲ್ಯೂರ್ಸ್ನ. ದೇ ಡೋಂಟ್ ಹ್ಯಾವ್ ದಟ್ ಸ್ಟ್ಯಾಂಡರ್ಡ್ಸ್ ನಿಮಗಿರೋ ಅಷ್ಟು. ಸೊ ಇಟ್ ಈಸ್ ನಾಟ್ ಟು ಹೇಗೆ ಹೇಳೋದನ್ನ, ಡಿಸ್ರೆಸ್ಪೆಕ್ಟ್ ದೆಮ್. ಓಕೆ, ಅದು ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕಲ್ಲ. ದಟ್ ಈಸ್ ದೇರ್ ಐಡಿಯಾ. ಅವ್ರಿಗೆ ಬಿಟ್ಟಿದ್ದದು, ಅವರ ಒಂದು ಒಪಿನಿಯನ್ಸು ಅಥವಾ ಅವ್ರ ನಂಬಿಕೆಗಳು ಅವ್ರಿಗೆ ಬಿಟ್ಟಿದ್ದು. ನೀವು ಅದನ್ನು ಬಾರೋ ಮಾಡ್ಕೋಬೇಕಾಗಿಲ್ಲ. ನಿಮಗೆ ಅನ್ಸಿದ್ರೆ ನಿಮ್ಮ ಪ್ರಾಡಕ್ಟ್ ವ್ಯಾಲ್ಯೂ ಇಷ್ಟು ಅಂಥೇಳಿ, ದೇರ್ ಈಸ್ ನೋ ನೆಗೋಸಿಯೇಷನ್. ಯಾರು ಅದ್ರ ಬಗ್ಗೆ, ಅದ್ರ ವಿರುದ್ಧವಾಗಿ ಅಥವಾ ಅದ್ರ ಪರವಾಗಿ ಯಾರು ಏನೇ ಹೇಳಲಿ, ಯು ನೋ ವಾಟ್ ಈಸ್ ಯುವರ್ ವ್ಯಾಲ್ಯೂ ಅಂತ ಹೇಳಿ. ಜನರು ಅದನ್ನು ಫ್ರೀಯಾಗೇ ಕೊಟ್ಬಿಡಲಿ. ಬೇರೆಯವರು ಫ್ರೀಯಾಗಿ ಕೊಡೋ ಪ್ರಾಡಕ್ಟ್ಸ್ ಯಾವಾಗ್ಲೂ ಆ ಸ್ಟ್ಯಾಂಡರ್ಡಲ್ಲಿ ಇರೋದಿಲ್ಲ, ಮತ್ತು ಆ ಡೆಪ್ತ್ ಇರೋದಿಲ್ಲ. ಬಟ್ ವಾಟ್ ಯು ಗೇವ್ ಈಸ್ ಇನ್ವ್ಯಾಲ್ಯಬಲ್. ಗ್ರೂಪ್ ನಂಬರ್ ಟು. ಸೊ ಆ ನಂಬಿಕೆನ ಇಟ್ಕೊಳ್ಳೋದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಐಡಿಯಾಸ್ನ ಬೇರೆಯವ್ರು ಕದಿಬೋದು, ಅಥವಾ ನಿಮ್ಮ ಐಡಿಯಾಸ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಕ್ರಿಟಿಸೈಸ್ ಮಾಡಿ ಹೇಳ್ಬೋದು. ಅಯ್ಯೋ ಇದಕ್ಕೆ ಯಾರು ಇಷ್ಟು ಕೊಡ್ತಾರೆ, ಅಯ್ಯೋ ಇದೇ ಇನ್ನೂ ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಇದಕ್ಕೆ ಯಾಕೆ ಡಿಸ್ಕೌಂಟ್ ಕೊಡಲ್ವಾ, ಅಥವಾ ಇದನ್ನು ಯಾರು ತೊಗೊಳ್ತಾರೆ, ಸೊ ಸುಮ್ಮನೆ ಬೇರೆ ಇನ್ನೇನಾದರೂ ಮಾಡೋಕ್ಕಾಗಲ್ವಾ, ಇದನ್ನು ಯಾಕೆ ಮಾಡಬೇಕು. ಸೊ ದೆರ್ ಇಸ್ ಲಾಟ್ ಆಫ್ ಕ್ರಿಟಿಸಿಸಮ್ ಆ್ಯಂಡ್ ಕ್ವಶನ್ಸ್ ಆ್ಯಂಡ್ ಆಲ್ ಕೈಂಡ್ ಆಫ್ ನಾನ್ಸೆನ್ಸ್ ಹೊರಗಡೆ ಪ್ರಪಂಚದಲ್ಲಿ, ವಿಚ್ ಇಸ್ ವೆರಿ ವೆರಿ ಲೌಡ್. ನಾವು ಈ ಕ್ರೋನ ನೋಡ್ತಾ ಇದ್ದಾಗ ಅದು ನಿಮಗೆ ತುಂಬ ಪರ್ಸ್ನಲ್ ಆಗಿ ತೊಗೊಳ್ತಾ ಇದ್ದೀರಾ. ಯಾರಾದರೂ ಏನಾದರೂ ಹೇಳಿದ್ನ. ಐ ಆಮ್ ಟೆಲ್ಲಿಂಗ್ ಯು ಗ್ರೂಪ್ ನಂಬರ್ ಟು, ಪ್ಲೀಸ್ ಬಿಲೀವ್ ಇನ್ ಯೋರ್ ಕ್ರಿಯೇಷನ್. ಓಕೆ, ನೀವು ಏನನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಜನ್ರೇಟ್ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಏನು ಐಡಿಯಾಸ್ ಇದೆ, ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಬಿಲೀವ್ ಇನ್ ದ್ಯಾಟ್. ಬಿಕಾಸ್ ಇಟ್ ಈಸ್ ಇನ್ವ್ಯಾಲ್ಯೂಬಲ್ ಆ್ಯಂಡ್ ವರ್ದಿ. ಓಕೆ, ಯಾಕೆಂದರೆ ಅದು ಯೂನಿವರ್ಸು ನಿಮ್ಮ ಮುಖಾಂತರ ಮಾಡ್ತಾ ಇರೋದು. ಮೇ ಬಿ ಈ ವ್ಯಕ್ತಿಗಳು ಯಾರೆಲ್ಲ ಏನೆಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಅಥವಾ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ಇವ್ರ ಮುಖಾಂತರ ಮಾಡೋದಕ್ಕೆ ಏನಿಲ್ಲ ಯೂನಿವರ್ಸ್ಗೆ. ಯಾಕೆಂದರೆ ದೀಸ್ ಪೀಪಲ್ ಆರ್ ಕ್ಲೋಸ್ಡ್. ಓಕೆ, ಐಡಿಯಾಸಿಗೆ ಕ್ಲೋಸ್ಡು, ಧೈರ್ಯವಾಗಿ ಮುಂದೆ ಹೋಗಿ ಏನಾದರೂ ಮಾಡೋದಕ್ಕೆ ದೇ ಆರ್ ಕ್ಲೋಸ್ಡ್. ಸೊ ಬೇರೆ ಇನ್ನೇನು ಇಲ್ಲ. ಇವರು ಕೂತ್ಕೊಂಡು ಮಾಡ್ತಾ ಇರೋರ ಕಾಲು ಎಳೆಯೋದು. ಈ ಟ್ಯಾರೋನಲ್ಲಿ ಡೆವಿಲ್ ಕಾರ್ಡ್ ಒಂದಿದೆ, ಅದು ಕೆಲಸನೂ ಮಾಡಲ್ಲ, ಮಾಡೋರ್ಗು ಬಿಡಲ್ಲ. ಲೈಕ್ ದಟ್ಸ್ ಅ ಪೊಸೆಸಿವ್ ಎನರ್ಜಿ. ಲೈಕ್ ನಾನು ಮಾಡಲ್ಲ, ನೀನು ಮಾಡಬೇಡ. ಸೊ ನಾನು ಬಡತನದಲ್ಲಿರ್ತೀನಿ, ನೀನು ಬಡತನದಲ್ಲಿರು. ಸೊ ವಿ ಆಲ್ ಆರ್ ಫ್ರೆಂಡ್ಸ್. ಆವಾಗ ನೀನು ಸ್ವಲ್ಪ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಮ್ಯಾಚ್ ಮಾಡೋದಕ್ಕಾಗಲ್ಲ. ಸೊ ನಿನ್ನನ್ನು ಅದೇ ಸ್ಟೇಜಲ್ಲೇ ತಂದಿಟ್ಬಿಟ್ರೆ, ಸೊ ದಟ್ ವಿಲ್ ಬಿ ಫಂಟಾಸ್ಟಿಕ್. ಸೊ ಆ ರೀತಿ ಜನರು ತುಂಬ ಇರ್ಬೋದು ನಿಮ್ಮ ಸರೌಂಡಿಂಗಲ್ಲಿ. ಸೊ ಬಿ ಅವೇರ್, ಯಾರ ಜೊತೆ ಫ್ರೆಂಡ್ಶಿಪ್ ಇದೆ, ಯಾರ ಐಡಿಯಾಸ್ನ ಒಪಿನಿಯನ್ಸ್ನ ತೊಗೊಳ್ತಾ ಇದ್ದೀರಾ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನೀವು ಪೇರೆಂಟ್ಸ್ ಇದ್ದರೆ, ತಾಯಿ ಇದ್ದರೆ, ಇಫ್ ಯು ಆರ್ ಅ ವುಮೆನ್, ಯಾವತ್ತೂ ಮಕ್ಕಳನ್ನ ಹೆತ್ತಿಲ್ಲದೆ ಇರೋವ್ರ ಹತ್ರ ಹೋಗಿ ಪ್ರೆಗ್ನೆನ್ಸಿ ಹೆಂಗಿರುತ್ತೆ, ಲೇಬರ್ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಯು ಡೋಂಟ್ ನೋ. ಅವ್ರಿಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಅವ್ರು ಟಿ ವಿನಲ್ಲಿ ನೋಡಿದ್ದು, ಮೂವಿನಲ್ಲಿ ನೋಡಿದ್ದು, ಎಲ್ಲರೂ ಹೇಳಿದ್ದು, ಎಲ್ಲ ಸ್ಟೋರೀಸು ಹೇಳಿ, ನೀವು ಹೌದಾ ಅಂತ ಹೇಳಿ ನೀವು ಎದುರುಕೊಂಡ್ರೆ, ವಾಟ್ ಈಸ್ ದ ವ್ಯಾಲ್ಯೂ?
ಸೊ ಯಾರ ಒಪಿನಿಯನನ್ನು ತಗೊಳ್ತಾ ಇದ್ದೀರಾ ಅದು ತುಂಬ ಮುಖ್ಯ ಆಗಿರುತ್ತೆ. ಆರ್ ದೇ ಕರೇಜಿಯಸ್, ಆರ್ ದೇ ಬೋಲ್ಡ್, ಏನಾದರೂ ಸಾಧಿಸಿದಾರಾ, ಅಚೀವ್ ಮಾಡಿದಾರಾ, ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇದ್ದಾರಾ, ಮಾತಾಡೋ ಅಂಥ ಒಂದು ಪೊಸಿಷನಲ್ಲಿದ್ದಾರಾ. ಎಂಟಿ ವೆಸಲ್ಸ್ ಮೇಕ್ ನಾಯ್ಸಸ್ ಅಂತ ಹೇಳ್ತಾರೆ. ಸೊ ಆರ್ ದೇ ಎಂಟಿ ವೆಸಲ್, ಬರೀ ನಾಯ್ಸ್ ಮಾಡ್ತಾ ಇರೋದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಯಾರ ಮಾತನ್ನ ತೊಗೊಳ್ತಾ ಇದ್ದೀರಾ ಮತ್ತು ಅದನ್ನು ಯಾಕೆ ಪರ್ಸ್ನಲಾಗಿ ತೊಗೊಳ್ತಾ ಇದ್ದೀರಾ, ಅಥವಾ ಅದನ್ನು ನಂಬ್ತಾ ಇದ್ದೀರಾ, ನಿಮ್ಮನ್ನು ನಂಬ್ದಿರಾ. ಸೊ ಇದೆಲ್ಲ ನಿಮ್ಮ ಮನಿ ಬ್ಲಾಕೇಜಸ್. ಗ್ರೂಪ್ ನಂಬರ್ 2 ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಈ ಸಮಯದಲ್ಲಿ ಮಾಡಬೇಕಾಗಿರೋದು ನಿಮ್ಮ ಮೇಲೆ ನೀವು ನಂಬಿಕೆ ಬೆಳೆಸ್ಕೊಳ್ಳೋದು. ಎಷ್ಟೊಂದು ಅಫರ್ಮೇಷನ್ಸ್ ಹೇಳಿದೆ, ವೆರಿ ವೆರಿ ಪವರ್ಫುಲ್ ಅಫರ್ಮೇಷನ್ಸ್ ಅದು. ಮತ್ತು ರಿವೈಂಡ್ ಮಾಡಿ ರಿಪೀಟ್ ಮಾಡಿ ನೋಡಿ ಆ ಅಫರ್ಮೇಷನ್ಸ್ನೆಲ್ಲ. ಒನ್ ಥಿಂಗ್ ಐ ರಿಮೆಂಬರ್, ಬಿಕಾಸ್ ಯೂನಿವರ್ಸ್ ಇಸ್ ಅಬಂಡೆಂಟ್, ಐ ಆಮ್ ಅಬಂಡೆಂಟ್. ಇದೊಂದನ್ನು ಬೇಕಾದರೆ ರೈಟ್ ಇಟ್ ಡೌನ್, ಕೆಳಗಡೆ ಕಮೆಂಟ್ ಮಾಡಿ, ನೆನಪಿರುತ್ತೆ. ಬಿಕಾಸ್ ಯೂನಿವರ್ಸ್ ಇಸ್ ಅಬಂಡೆಂಟ್, ಐ ಆಮ್ ಅಬಂಡೆಂಟ್. ಯಾಕೆಂದರೆ ನಾನು ಯೂನಿವರ್ಸು ಬೇರೆ ಅಲ್ಲ. ಓಕೆ, ಸೊ ದಿಸ್ ವಿಲ್ ಹೆಲ್ಪ್ ಯು ನಿಮ್ಮ ಮನಿ ಬ್ಲಾಕೇಜಸ್ನ ರಿಲೀಸ್ ಮಾಡೋಕ್ಕೆ. ಬಟ್ ಟ್ರಸ್ಟ್ ಮೀ, ಯು ಆರ್ ಹಿಯರ್ ಟು ಕ್ರಿಯೇಟ್ ಲೆಗಸಿ. ಆ ಲೆಗಸಿ ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ತೊಗೊಂಡು ಬಂದಿದ್ದೀರಾ ನಿಮ್ಮ DNA-ನಲ್ಲಿ, ನಿಮ್ಮ ಕೋಡಲ್ಲಿ, ನಿಮ್ಮ ಎಂಟೈರ್ ಎನರ್ಜಿ ಫೀಲ್ಡಲ್ಲಿ. ಸೊ ಡೋಂಟ್ ಬಿ ಅಫ್ರೇಡ್, ಗೋ ಫಾರ್ವರ್ಡ್. ಆಲ್ ರೈಟ್, ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ವಂಡರ್ಫುಲ್ ರೀಡಿಂಗ್ಸ್ for a very long time we'll be enjoying these readings. All right, so sending lot of money blessings to you. ನಿಮ್ಮ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗಲಿ, ನೀವು ಈ ಲೆಗಸಿನ ಕ್ರಿಯೇಟ್ ಮಾಡಲಿ, ಪ್ರಪಂಚದಲ್ಲಿ ಈ ಬ್ಯೂಟಿನ ಕ್ರಿಯೇಟ್ ಮಾಡಲಿ ಅಂತ ಐ ಬ್ಲೆಸ್ ಆ್ಯಂಡ್ ವಿಶ್ ಫಾರ್ ಯು. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್.